ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಅಂತಿಮ BA ಇತಿಹಾಸ ಕೋರ್ಸ್ 3 ಆಧುನಿಕ ಜಗತ್ತಿನ ಇತಿಹಾಸದಲ್ಲಿ ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನು ಹಾಗೆ ಅದರ ವಿವರಣೆಯನ್ನು ಕೂಡ ತಿಳ್ಕೊಳ್ಳುವ. ಬ್ಲಾಕ್ 1ರಲ್ಲಿ 15 ಅಂಕದ ಪ್ರಶ್ನೆಗಳು ಅಂತ ನೋಡಿದರೆ ಅದರಲ್ಲಿ ಪುನರುಜ್ಜೀವನದ ಕೊಡುಗೆಗಳನ್ನು ಓದ್ಕೊಳ್ಬೇಕು. ಆಮೇಲೆ ಫ್ರಾನ್ಸಿನ ಮಹಾಕ್ರಾಂತಿಯ ಮಹತ್ವ, ನೆಪೋಲಿಯನ್ನ ಏಳಿಗೆ, ಅವನ ಸುಧಾರಣೆಗಳು ಹಾಗೆ ನೆಪೋಲಿಯನ್ನ ಅವನತಿಗೆ ಕಾರಣಗಳು. ಇವಿಷ್ಟು 15 ಅಂಕದ ಪ್ರಶ್ನೆಯಾಗಿ ಬರುವಂಥದ್ದು. ಇನ್ನು 10 ಅಂಕದ ಪ್ರಶ್ನೆಯಲ್ಲಿ ಭೌಗೋಳಿಕ ಅನ್ವೇಷಣೆಗಳ ಕಾರಣ ಫಲಿತಾಂಶ 10 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಇವಿಷ್ಟನ್ನು ನೀವು ಬ್ಲಾಕ್ 1ರಲ್ಲಿ ಓದಲೇಬೇಕಾಗಿರುವಂತಹ ಪ್ರಶ್ನೆಯಾಗಿರುವಂಥದ್ದು. ಇದರಲ್ಲಿ ಈಗಾಗಲೇ ನಾವು ಮುಖ್ಯವಾದ ಪ್ರಶ್ನೆಗಳು ಯಾವುದು ಅಂತ ಈಗಾಗಲೇ ನೋಡಿಕೊಂಡಿದ್ದೇವೆ. ಅದೆಲ್ಲವನ್ನು ಕೂಡ ನಾನು ಪ್ಲೇ ಲಿಸ್ಟಲ್ಲಿ ಹಾಕಿದ್ದೇನೆ. ಆ ವಿಡಿಯೋವನ್ನು ಮಾಡಿರುವಂತಹ ಹಳೆಯ ವಿಡಿಯೋಸ್ಗಳೆಲ್ಲ ಅದನ್ನೆಲ್ಲ ಒಮ್ಮೆ ನೋಡಿಕೊಳ್ಳಿ. ಅದರಲ್ಲಿ ಮುಖ್ಯವಾದ ಪ್ರಶ್ನೆಗಳು ಯಾವುದನ್ನು ಓದ್ಕೊಳ್ಬೇಕು ಎನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸಿದ್ದೇನೆ. ಇವತ್ತು ನಾವು ಆರಂಭದಿಂದ ನೋಡ್ತಾ ಹೋಗುವಂಥದ್ದು. ಇದರಲ್ಲಿ ಮೊದಲನೆಯದಾಗಿ ನಮ್ಮ ಪುನರುಜ್ಜೀವನ ಉಂಟಾಗಲು ಕಾರಣಗಳು. 10 ಅಂಕಕ್ಕೆ ಅಥವಾ 15 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಪುನರುಜ್ಜೀವನ ಉಂಟಾಗಲು ಕಾರಣ, ಹಾಗೆ ಪುನರುಜ್ಜೀವನದ ಲಕ್ಷಣಗಳನ್ನು ಕೂಡ ನೋಡಿಕೊಳ್ಳುವ. ಪುನರುಜ್ಜೀವನ ಅಂದರೆ ಏನು? ಪುನರುಜ್ಜೀವನ ಅಂತ ಹೇಳಿದರೆ ಅದು ಮರುಹುಟ್ಟು ಅಂತ ಹೇಳುವಂಥದ್ದು. ಮರುಹುಟ್ಟು ಎನ್ನುವಂಥ ಅರ್ಥವನ್ನು ಕೊಡುವಂಥದ್ದೇ ಪುನರುಜ್ಜೀವನ. ಮಧ್ಯಯುಗದ ಅಂತ್ಯಕ್ಕೆ ಯುರೋಪಿನಲ್ಲಿ ಪ್ರಾಚೀನ ಗ್ರೀಕ್ ಮತ್ತು ರೋಮ್ ಸಾಹಿತ್ಯ ಕಲೆಗಳ ಅಧ್ಯಯನದಲ್ಲಿ ಪುನರ್ಜನ್ಮವಾಯಿತು. ಪುನರುಜ್ಜೀವನ, ಪುನರ್ಜನ್ಮ, ಮರುಹುಟ್ಟು ಎಲ್ಲ ಒಂದೇ ಅರ್ಥವನ್ನು ಕೊಡುವಂಥದ್ದು. ಪುನರುಜ್ಜೀವನದ ಲಕ್ಷಣಗಳನ್ನು ನಾವು ನೋಡಿದ್ರೆ ಮಾನವೀಯತೆ, ಕುತೂಹಲತೆ, ವಿಮರ್ಶಕ ಪ್ರವೃತ್ತಿ, ಸ್ವತಂತ್ರ ಆಲೋಚನೆಗಳು, ಇದು ಪುನರುಜ್ಜೀವನದ ಲಕ್ಷಣಗಳಲ್ಲಿ ಬರುವಂಥದ್ದು. ಒಂದು ಮಾನವೀಯತೆ, ಪುನರುಜ್ಜೀವನದ ಲಕ್ಷಣಗಳಲ್ಲಿ ಒಂದು ಮಾನವೀಯತೆ, ಕುತೂಹಲತೆ, ವಿಮರ್ಶಕ ಪ್ರವೃತ್ತಿ, ಸ್ವತಂತ್ರ ಆಲೋಚನೆ. ಇದರಲ್ಲಿ ಪುನರುಜ್ಜೀವನ ಉಂಟಾಗಲು ಕಾರಣಗಳನ್ನು ತಿಳ್ಕೊಳ್ಳುವ. ಮೊದಲಿಗೆ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೇನೆ. ನಾವು ಮುಖ್ಯವಾಗಿ ಇಲ್ಲಿ ಪಾಯಿಂಟ್ಸನ್ನು ಸರಿಯಾಗಿ ಕಲಿತ್ಕೊಳ್ಬೇಕು. ಅನಂತರದಲ್ಲಿ ವಿವರಣೆಯನ್ನು ಸ್ವಲ್ಪ ನೋಡ್ಕೊಂಡು ಹೋದರೆ ಸಾಕು. ಕಾನ್ಸ್ಟಂಟಿನೋಪಲ್ ನಗರದ ಪತನ. ಕಾನ್ಸ್ಟಂಟಿನೋಪಲ್ ನಗರದ ಪತನ, ಪುನರುಜ್ಜೀವನ ಉಂಟಾಗಲು ಕಾರಣಗಳು. ಮೊದಲನೆಯದಾಗಿ ಕಾನ್ಸ್ಟಂಟಿನೋಪಲ್ ನಗರದ ಪತನ. 2 ಧರ್ಮಯುದ್ಧಗಳು. 3 ಭೌಗೋಳಿಕ ಸಂಶೋಧನೆಗಳು. 4 ಚರ್ಚಿನ ಪತನ. 4 ಚರ್ಚಿನ ಪತನ. 5 ರಾಷ್ಟ್ರ ರಾಜ್ಯಗಳ ಏಳಿಗೆ. 6 ವೈಜ್ಞಾನಿಕ ಮನೋವೃತ್ತಿಯ ಬೆಳವಣಿಗೆ. 7 ಮುದ್ರಣ ಯಂತ್ರದ ಸಂಶೋಧನೆ. 8 ವಿಶ್ವವಿದ್ಯಾಲಯಗಳ ಉಗಮ. 9 ರಾಜರ, ಪೋಪರ, ಸರದಾರರ ಪ್ರೋತ್ಸಾಹ. ರಾಜರ, ಪೋಪರ ಮತ್ತು ಸರದಾರರ ಪ್ರೋತ್ಸಾಹ. 10 ಊಳಿಗಮಾನ ಪದ್ಧತಿ. 11 ಇಟಲಿಯ ಪರಿಸರ. 12 ಇಟಲಿಯ ಶ್ರೀಮಂತಿಕೆ. 13 ರಾಷ್ಟ್ರೀಯತೆಯ ಸ್ಫೂರ್ತಿ. 14 ಮಧ್ಯಮ ವರ್ಗದ ಉದಯ. 15 ಮಾನವತಾವಾದಿಗಳ ತವರು ಮನೆ ಇಟಲಿ. ಇವಿಷ್ಟು 15 ಪಾಯಿಂಟ್ಸ್ಗಳು ಪುನರುಜ್ಜೀವನ ಉಂಟಾಗಲು ಕಾರಣಗಳಾಗಿದೆ. ಇದನ್ನು ಸ್ಕಿಪ್ ಮಾಡಬೇಡಿ. 15 ಅಂಕಕ್ಕೆ ಅಥವಾ 10 ಅಂಕಕ್ಕೆ ಹೆಚ್ಚಾಗಿ ಕೇಳುವಂತಹ ಪ್ರಶ್ನೆಯಾಗಿರುವಂಥದ್ದು ಪುನರುಜ್ಜೀವನ ಉಂಟಾಗಲು ಕಾರಣ. ಇದರ ಪಾಯಿಂಟ್ಸ್ಗಳು ಒಟ್ಟು 15 ಪಾಯಿಂಟ್ಸ್ಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ಬಾಯ್ಪಾಠ ಮಾಡಿಕೊಂಡಾದರೂ ಇಟ್ಕೊಳ್ಳಿ. ಪಾಯಿಂಟ್ಸ್ಗಳು ನಿಮಗೆ ಬರಬೇಕು. ಪುನರುಜ್ಜೀವನ ಅಂತ ಹೇಳಿದರೆ ಹೊಸ ಜೀವನ, ಮರುಹುಟ್ಟು ಬಂದಿರುವಂಥದ್ದು. ಇದಕ್ಕೆ ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ಒಂದು
ಕಾನ್ಸ್ಟಂಟಿನೋಪಲ್ ನಗರದ ಪತನ ಆದ ಕಾರಣ ಪುನರುಜ್ಜೀವನ ಉಂಟಾಯಿತು ಎನ್ನುವಂತಹ ಒಂದು ಕಾರಣ ಕೂಡ ಕೇಳಿಬರ್ತದೆ. ಈ ಕಾನ್ಸ್ಟಂಟಿನೋಪಲ್ ಎನ್ನುವಂತಹ ನಗರವು ಈಗಿನ ಟರ್ಕಿ ರಾಜಧಾನಿ ಇಸ್ತಾಂಬುಲ್ ಅಂತ ಪ್ರದೇಶ ಅಂತೆ. ಅದು ಕಾನ್ಸ್ಟಂಟಿನೋಪಲ್ ನಗರ ಎನ್ನುವಂಥದ್ದು ಈಗ ನಾವು ಇರುವಾಗ ಇಲ್ಲಿ ಈಗ ನಾವು ಅದನ್ನು ತಿಳ್ಕೊಂಡ್ರೆ ಕಾನ್ಸ್ಟಂಟಿನೋಪಲ್ ನಗರ ಅಂತ ಯಾವುದು ಅಂತ ನೋಡಿದರೆ ಅದು ಟರ್ಕಿ ರಾಜಧಾನಿ ಇಸ್ತಾಂಬುಲ್ ಅಂತ ಕೊಟ್ಟಿದ್ದಾರೆ. ಮಧ್ಯಯುಗದ ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಕಾನ್ಸ್ಟಂಟಿನೋಪಲ್ ಏನಾಗಿತ್ತು, ಮಧ್ಯಯುಗದಲ್ಲಿ ಅದರ ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಅದು ಪ್ರಪಂಚದಲ್ಲಿ ಅತ್ಯಂತ ಪ್ರಸಿದ್ಧವಾದ ಸಾಂಸ್ಕೃತಿಕ, ಶೈಕ್ಷಣಿಕ ಮತ್ತು ವಾಣಿಜ್ಯ ಕೇಂದ್ರವಾಗಿ ಬೆಳೆದಿತ್ತು. ಆವಾಗ ಅಷ್ಟು ಪ್ರಸಿದ್ಧವಾಗಿದ್ದಂತಹ ನಗರ ಆಗಿ ಬೆಳೆದಿತ್ತು. ಅಲ್ಲಿ ಸಂಸ್ಕೃತಿ ಇರ್ಬೋದು, ಶೈಕ್ಷಣಿಕ ಆಗಿರ್ಬೋದು, ವಾಣಿಜ್ಯ ಕೇಂದ್ರ ಅದೆಲ್ಲ ತುಂಬ ಪ್ರಸಿದ್ಧವಾಗಿ ಬೆಳೆದಂತಹ ಜಾಗ ಅದು. ಒಂದು ವರ್ಷದಲ್ಲಿ ಈಗ ನಾವು ಇಸವಿಗಳೆಲ್ಲ ನಮಗೆ ಕಲ್ತ್ರೆ ಪರೀಕ್ಷೆಗೆ ಬರಿಬೇಕಾದ್ರೆ ಅದು ಕೆಲವೊಂದು ನೆನಪಿಗೆ ಬರ್ತದೆ, ಇನ್ನು ಕೆಲವು ಕನ್ಫ್ಯೂಸಲ್ಲಿ ಇರ್ತದೆ, ಆ ಇಸವಿಯ ಇಸವಿಯ ಅಂತ. ಆದ್ದರಿಂದ ಇಸವಿಯನ್ನು ನೀವು ಓದ್ಕೊಳ್ಳಿಕ್ಕೆ ಹೋಗಬೇಡಿ. ಒಂದು ವೇಳೆ ನಿಮಗೆ ಇಸವಿಗಳೆಲ್ಲ ಸರಿಯಾಗಿ ನೆನಪಲ್ಲಿ ಉಳಿತದೆ ಅಂತಾದರೆ ಮಾತ್ರ ಆ ಇಸವಿಯನ್ನು ಓದ್ಕೊಳ್ಳಿ, ಇಲ್ಲ ಅಂತಾದರೆ ಇಸವಿಯನ್ನು ಬರೀಲಿಕ್ಕೆ ಹೋಗಬೇಡಿ, ಯಾಕಂದರೆ ತಪ್ಪಾಗಿ ಇಸವಿಯನ್ನು ಬರಿಬಾರ್ದು. ಕ್ರಿಸ್ತಶಕ 1453ರಲ್ಲಿ ಯಾವಾಗ ಆದದ್ದು? ಕ್ರಿಸ್ತಶಕ 1453ರಲ್ಲಿ ಏನಾಯಿತು ಅಂತ ಹೇಳಿದರೆ, ಅಟೋಮನ್ ಟರ್ಕರು ಬಂದು ಕಾನ್ಸ್ಟಂಟಿನೋಪಲ್ ನಗರವನ್ನು ಆಕ್ರಮಿಸಿದ್ರು. ಅಟೋಮನ್ ಟರ್ಕರ್ ಏನು ಮಾಡಿದರು, ಈ ಒಂದು ಕಾನ್ಸ್ಟಂಟಿನೋಪಲ್ ಎನ್ನುವಂತಹ ನಗರವನ್ನು ಅವರು ಆಕ್ರಮಿಸಿಕೊಂಡರು. ಹಾಗೆ ಅವರು ರೋಮನ್ ಚಕ್ರಾಧಿಪತ್ಯವನ್ನು ನಾಶ ಕೂಡ ಮಾಡಿದರು. ಅವರು ಎಲ್ಲವನ್ನು ಕೂಡ ನಾಶ ಕೂಡ ಮಾಡ್ತಾರೆ. ಟರ್ಕಿ ಸುಲ್ತಾನ ಧಾರ್ಮಿಕ ಪ್ರವೃತ್ತಿ ಉಳ್ಳವನು, ಕ್ರೂರಿಗಳು, ಮತಾಂಧರು ಆದ ಟರ್ಕರು ಕಾನ್ಸ್ಟಂಟಿನೋಪಲ್ನಲ್ಲಿ ನೆಲೆಸಿದ್ದು ಗ್ರೀಕ್ ಮತ್ತು ಲ್ಯಾಟಿನ್ ಪಂಡಿತರಿಗೆ ಕಿರುಕುಳ ಕೊಡಲಾರಂಭಿಸುತ್ತಾನೆ. ನೋಡಿ, ಈ ಅಟೋಮನ್ ಟರ್ಕರ್ ಏನು ಮಾಡ್ತಾರೆ, ಕಾನ್ಸ್ಟಂಟಿನೋಪಲ್ ಎನ್ನುವಂಥ ನಗರಕ್ಕೆ ಬಂದು ಆ ಒಂದು ನಗರವನ್ನು ಆಕ್ರಮಿಸಿಕೊಳ್ತಾರೆ. ಅಷ್ಟೇ ಅಲ್ಲದೆ ಅಲ್ಲಿನ ಒಂದು ಚಕ್ರಾಧಿಪತ್ಯವನ್ನು, ರೋಮನ್ ಚಕ್ರಾಧಿಪತ್ಯವನ್ನು ನಾಶ ಕೂಡ ಮಾಡ್ತಾರೆ. ಈ ಟರ್ಕಿ ಸುಲ್ತಾನರು ತುಂಬ ಧಾರ್ಮಿಕ ಪ್ರವೃತ್ತಿ ಉಳ್ಳವರಾಗಿದ್ದು, ಅಷ್ಟೇ ಅಲ್ಲದೆ ಅವರು ಕ್ರೂರಿಗಳು, ಮತಾಂಧರು ಕೂಡ ಆಗಿದ್ದರು ಟರ್ಕರು. ಈ ಟರ್ಕರ್ ಏನು ಮಾಡ್ತಾರೆ, ಅವರು ಕ್ರೂರಿಗಳು, ಮತಾಂಧರು ಆದ ಕಾರಣ ಕಾನ್ಸ್ಟಂಟಿನೋಪಲ್ ನಗರದಲ್ಲಿ ಇದ್ದಂತಹ ಗ್ರೀಕ್ ಮತ್ತು ಲ್ಯಾಟಿನ್ ಪಂಡಿತರಿಗೆ, ಅಲ್ಲಿರುವಂತಹ ಪಂಡಿತರಿಗೆ ಏನು ಮಾಡ್ತಾಯಿದ್ರು, ತುಂಬಾ ಕಿರುಕುಳವನ್ನು ಕೊಡ್ತಾಯಿದ್ರು. ಈ ಹಿಂಸೆಯನ್ನು ತಡೆಯಲಾರದೆ ಅವರೇನು ಮಾಡ್ತಾರೆ, ಅಮೂಲ್ಯ ಗ್ರಂಥ ಭಂಡಾರದೊಂದಿಗೆ ಅವರು ಎಲ್ಲ ವಿದ್ವಾಂಸರು, ಪಂಡಿತರು ಅಂದರೆ ವಿದ್ವಾಂಸರು, ಅವರ ಒಂದು ಗ್ರಂಥಗಳು, ಅವರ ಒಂದು ವಿದ್ಯಾಭ್ಯಾಸದಲ್ಲಿದ್ದಂತಹ ಎಲ್ಲ ಒಂದು ಗ್ರಂಥಗಳನ್ನೆಲ್ಲ, ತುಂಬಾ ಮುಖ್ಯವಾದ ಅಮೂಲ್ಯವಾದ ಗ್ರಂಥ ಭಂಡಾರಗಳನ್ನೆಲ್ಲ ತಗೊಂಡು ಅವರೇನು ಮಾಡ್ತಾರೆ, ಅಲ್ಲಿಂದ ಓಡಿ ಹೋಗ್ತಾರೆ, ಈ ಬೇರೆ ಬೇರೆ ಜಾಗಗಳಿಗೆ ಹೋಗ್ತಾರೆ. ಅಲ್ಲಿ ಲ್ಯಾಟಿನ್ ಗ್ರಂಥ ಭಂಡಾರವನ್ನು ಪ್ರಚಾರ ಕೂಡ ಮಾಡ್ತಾರೆ. ಅವರು ಕಾನ್ಸ್ಟಂಟಿನೋಪಲ್ ಎನ್ನುವಂಥ ನಗರದಲ್ಲಿದ್ದಂಥ ಪಂಡಿತರನ್ನು ಈ ಟರ್ಕರು ತುಂಬಾ ಕಿರುಕುಳ ಕೊಡುವಂಥದ್ದು. ಅಂತಹ ಸಂದರ್ಭದಲ್ಲಿ ಈ ಪಂಡಿತರು ಏನು ಮಾಡ್ತಾರೆ, ತಮ್ಮ ಅಮೂಲ್ಯ ಗ್ರಂಥಗಳನ್ನೆಲ್ಲ ಪಡೆದುಕೊಂಡು ಅದನ್ನೆಲ್ಲ ತೆಕ್ಕೊಂಡು ಅವರು ಬೇರೆ ಬೇರೆ ಯುರೋಪಿನ ಬೇರೆ ಬೇರೆ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಅಲ್ಲಿ ಅವರ ಒಂದು ಲ್ಯಾಟಿನ್ ಗ್ರಂಥದ ಭಂಡಾರವನ್ನು ಪ್ರಚಾರ ಕೂಡ ಮಾಡ್ತಾರೆ. ಹೀಗೆ ಅವರೆಲ್ಲಿಗೆಲ್ಲ ಹೋಗಿದ್ದಾರೆ ಅಲ್ಲೆಲ್ಲ ಕೂಡ ಕಲಿಕಾ ಕೇಂದ್ರವನ್ನು ತೆರೀತಾರೆ, ಓಪನ್ ಮಾಡ್ತಾರೆ. ಅಲ್ಲೆಲ್ಲ ಅವರು ಕಲಿಕಾ ಕೇಂದ್ರಗಳನ್ನು ತೆರೀತಾರೆ. ಇವರಲ್ಲಿ ಹೆಚ್ಚಿನವರು ಕೂಡ ಇಟಲಿಯ ಫ್ಲಾರೆನ್ಸ್, ಜಿನೋಮಾ, ಆಮೇಲೆ ರೋಮ್, ವೆನ್ನಿಸ್ ನಗರಗಳಿಗೆ ಬಂದು ನೆಲೆಸಿ ಗ್ರೀಕ್, ಲ್ಯಾಟಿನ್ ವಿದ್ಯಾಕೇಂದ್ರಗಳನ್ನು ತೆರೀತಾರೆ. ಈ ರೀತಿ ಬಂದಂತಹ ಪಂಡಿತರು ಏನು ಮಾಡ್ತಾರೆ, ಯುರೋಪಿನ ಬೇರೆ 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 ಕಡೆಗಳಲ್ಲಿ ಹೋಗ್ತಾರೆ, ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಅಲ್ಲಿ ವಿದ್ಯಾಕೇಂದ್ರವನ್ನು ತೆರೀತಾರೆ. ಹೀಗೆ ಗ್ರೀಕ್ ಮತ್ತು ಲ್ಯಾಟಿನ್ ಸಾಹಿತ್ಯವನ್ನು ಆಸಕ್ತಿಯಿಂದ ಕಲಿತಂತಹ ಐರೋಪ್ಯ ಜ್ಞಾನ ದಿಗಂತ ವಿಸ್ತರಿಸಿತು. ಅವರು ತುಂಬಾ ವಿಚಾರಶೀಲವಂತರಾದರು, ನವವಿಚಾರಾರಿತರು. ಇದರ ಫಲವಾಗಿ ಏನಾಯಿತು,
ಪುನರುಜ್ಜೀವನ ಚಳುವಳಿ ಹುಟ್ಟಿಕೊಂಡಿತು. ಈ ಪುನರುಜ್ಜೀವನ ಆಗಲಿಕ್ಕೆ ಒಂದು ಕಾರಣ ಈ ಒಂದು ಕಾನ್ಸ್ಟಂಟಿನೋಪಲ್ ನಗರದ ಪತನ ಆದ ಕಾರಣವೇ ಆ ಒಂದು ಪುನರುಜ್ಜೀವನ ಎನ್ನುವಂತಹ ಹೋರಾಟ ಇರ್ಬೋದು, ಪುನರುಜ್ಜೀವನ ಎನ್ನುವಂಥ ಚಳುವಳಿ ಹುಟ್ಟಿಕೊಳ್ಳಿಕ್ಕೆ ಕಾರಣ ಆಯಿತು. ಯಾಕಂದರೆ ಅಲ್ಲಿರುವಂಥ ಪಂಡಿತರಿಗೆ ಕಿರುಕುಳ ಕೊಟ್ಟ ಕಾರಣ ಟರ್ಕರ್ ಏನು ಮಾಡ್ತಾರೆ, ಅಲ್ಲಿರುವಂಥ ಪಂಡಿತರಿಗೆ ಕಿರುಕುಳ ಕೊಡ್ತಾರೆ. ಇದರಿಂದ ಬೇಸತ್ತಂತಹ ಪಂಡಿತರು ತಮ್ಮ ಅಮೂಲ್ಯ ಗ್ರಂಥಗಳನ್ನೆಲ್ಲ ಪಡ್ಕೊಂಡು ಯುರೋಪಿನ ಬೇರೆ ಬೇರೆ ಜಾಗಗಳಿಗೆ ಹೋಗ್ತಾರೆ ಮತ್ತು ಅಲ್ಲಿ ಲ್ಯಾಟಿನ್ ಮತ್ತು ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಯ ಒಂದು ವಿದ್ಯಾಕೇಂದ್ರಗಳನ್ನೆಲ್ಲ ತೆರೀತಾರೆ. ಅದಾದಮೇಲೆ ಎಲ್ಲರಿಗೂ ವಿದ್ಯಾಭ್ಯಾಸವನ್ನು ಕೊಡ್ತಾರೆ. ಅವರು ಹೆಚ್ಚು ಹೆಚ್ಚು ಕಲೀಲಿಕ್ಕೆ ಆರಂಭ ಮಾಡ್ತಾರೆ, ಹೆಚ್ಚು ವಿಚಾರಶೀಲರಾಗ್ತಾರೆ. ಈ ಒಂದು ಕಾರಣದಿಂದಾಗಿ ನಮಗೆ ಪುನರುಜ್ಜೀವನ ಉಂಟಾಗಲಿಕ್ಕೆ ಕಾರಣ ಕೂಡ ಆಗ್ತದೆ. ಇನ್ನು ಎರಡನೇ ಪಾಯಿಂಟ್ನಲ್ಲಿ ಧರ್ಮಯುದ್ಧಗಳು. ಈ ಪುನರುಜ್ಜೀವನ ಆಗಲಿಕ್ಕೆ ಧರ್ಮಯುದ್ಧಗಳು ಕೂಡ ಕಾರಣ ಆಯಿತು. ಯಾಕಂದರೆ ಈ ಧರ್ಮಯುದ್ಧಗಳು ಏಷ್ಯಾ ಮೈನರ್ನಲ್ಲಿದ್ದಂತಹ ಕ್ರೈಸ್ತ ಪವಿತ್ರ ಸ್ಥಳಗಳ ರಕ್ಷಣೆಗಾಗಿ ಕ್ರಿಶ್ಚಿಯನ್ ಮತ್ತು ಅರಬ್ಬರ ನಡುವೆ ಧರ್ಮಯುದ್ಧಗಳಾದವು. ಧರ್ಮಯುದ್ಧದಿಂದಾಗಿ ಪುನರುಜ್ಜೀವನ ಉಂಟಾಯಿತು ಅಂತ ಗೊತ್ತಾಯಿತು. ಯಾರ ನಡುವೆ ಧರ್ಮಯುದ್ಧಗಳಾಯಿತು? ಇಲ್ಲಿ ಕ್ರೈಸ್ತರ ಪವಿತ್ರ ಸ್ಥಳಗಳ ರಕ್ಷಣೆಗಾಗಿ ಕ್ರೈಸ್ತರು ಏನು ಮಾಡಿದರು, ತಮ್ಮ ಪವಿತ್ರ ಸ್ಥಳಗಳ ರಕ್ಷಣೆ ಮಾಡಬೇಕು ಅಂತ ಹೇಳಿ ಕ್ರಿಶ್ಚಿಯನ್ ಮತ್ತು ಅರಬ್ಬರ ನಡುವೆ ಧರ್ಮಯುದ್ಧಗಳಾಗಿದ್ದವು. ಕ್ರೈಸ್ತರು ತಮ್ಮ ಪವಿತ್ರ ನಾಡುಗಳನ್ನು ರಕ್ಷಿಸಿಕೊಳ್ಳಲು ತಮ್ಮ ಮನೆಮಠಗಳನ್ನು ತೊರೆದು ಅರಬ್ಬರೊಡನೆ ಏನು ಮಾಡ್ತಾರೆ, ಹೋರಾಟಕ್ಕೆ ಕೂಡ ಇಳಿತಾರೆ. ಅವರ ಜಾಗವನ್ನು ಉಳಿಸ್ಕೊಳ್ಬೇಕು, ಕ್ರೈಸ್ತರ ಪವಿತ್ರ ಜಾಗ ನಮ್ಮದಾಗಬೇಕು ಎಂದುಕೊಂಡು ಅವರು ಏನು ಮಾಡ್ತಾರೆ, ಅರಬ್ಬರ ಒಂದು ವಿರುದ್ಧ ಹೋರಾಟಕ್ಕೆ ಅವರು ಇಳಿತಾರೆ. ಇದುವೇ ಧರ್ಮಯುದ್ಧ ಆಯಿತು. ಹೀಗೆ ಧರ್ಮಯುದ್ಧಗಳು ಐರೋಪ್ಯದವರಿಗೆ, ದೂರ ಉಳಿದಿದ್ದ ಐರೋಪ್ಯರಿಗೆ ಹೊಸ ಜನ, ಸಂಸ್ಕೃತಿ, ನಾಗರಿಕತೆಗಳ ಪರಿಚಯ ಕೂಡ ಆಗ್ತದೆ. ಇವೆಲ್ಲ ಕೂಡ ಜ್ಞಾನ ದಿಗಂತ ವೃದ್ಧಿಸಿ ಹೊಸ ಚಿಂತನೆಗೆ ಕಾರಣ ಆಯಿತು. ಇದು ಒಂದು ಹೊಸ ಒಂದು ಪ್ರದೇಶ ಉಂಟಾಗಲಿಕ್ಕೆ, ಹೊಸ ಧರ್ಮ ಒಂದು ಆಗಲಿಕ್ಕೆ ಇದಕ್ಕೆ ಕಾರಣ ಆಯಿತು. ಇದೊಂದು ಹೊಸ ಮರು ಹುಟ್ಟು ಬರಲಿಕ್ಕೆ ಕಾರಣ ಆಗಿರುವಂಥದ್ದು ಧರ್ಮ ಯುದ್ಧಗಳಿಂದಾಗಿ. ಈ ಮಧ್ಯಮ ವರ್ಗ ವ್ಯಾಪಾರ ವಾಣಿಜ್ಯದಲ್ಲಿ ವಿಶೇಷ ಆಸಕ್ತಿ ಹೊಂದಿತ್ತು. ಹೀಗಾಗಿ ನಗರಗಳು ಬೆಳೆದು ಅವು ಸಾಂಸ್ಕೃತಿಕ ಕೇಂದ್ರಗಳು ಕೂಡ ಆದವು. ಹೀಗೆ ಧರ್ಮಯುದ್ಧಗಳು ವಿಚಾರ ಕ್ರಾಂತಿಗೆ ಆಹ್ವಾನ ಇತ್ತವು. ಇನ್ನು ಮೂರನೇ ಪಾಯಿಂಟ್, ಭೌಗೋಳಿಕ ಸಂಶೋಧನೆ. ಭೌಗೋಳಿಕ ಸಂಶೋಧನೆಯು ಪುನರುಜ್ಜೀವನ ಉಂಟಾಗಲಿಕ್ಕೆ ಮತ್ತೊಂದು ಕಾರಣಗಳಾಯಿತು. ಈ ಅಟೋಮನ್ ಟರ್ಕರು ಕಾನ್ಸ್ಟಂಟಿನೋಪಲ್ ನಗರವನ್ನು ಮುತ್ತಿಗೆ ಹಾಕಿ ಅಲ್ಲಿ ತುಂಬನೇ ಕಿರುಕುಳವನ್ನು ಕೊಡ್ತಾ ಇದ್ರು. ಅಲ್ಲಿನ ವ್ಯಾಪಾರಿ ಭೂಮಾರ್ಗವನ್ನು ಮುಚ್ಚಿದರು. ಇದರಿಂದ ಏನಾಯಿತು, ಐರೋಪ್ಯ ಹೊಸ ನಾಡುಗಳ ಶೋಧನೆಯಲ್ಲಿ ತೊಡಗಿಸಿಕೊಂಡಿತು. ಅಂದರೆ ಈ ವ್ಯಾಪಾರಕ್ಕೋಸ್ಕರ ಇನ್ನೊಂದು ನಾಡನ್ನು ಅವರು ಹುಡುಕಬೇಕು. ಆ ಒಂದು ವ್ಯಾಪಾರದ ಮಾರ್ಗವನ್ನು ಮುಚ್ಚಿದ್ರಿಂದ ಅವರು ಇನ್ನೊಂದು ನಾಡನ್ನು ಹುಡುಕಲಿಕ್ಕೆ ಶೋಧನೆಯನ್ನು ಕೂಡ ಮಾಡ್ತಾರೆ. ರಾಜರು ಸಹ ನೌಕಾಯಾನಗಳಿಗೆ ಪ್ರೋತ್ಸಾಹವಿತ್ತರು. ಹೀಗೆ ಐರೋಪ್ಯರಿಗೆ ಹೊಸ ಜನ, ಸಂಸ್ಕೃತಿ, ನಾಡುಗಳ ಪರಿಚಯವಾದಂತೆ ಅವರ ಜ್ಞಾನ ಹೆಚ್ಚಾಗಿ ಅವರ ಒಂದು ಭೌತಿಕ ಕ್ಷೇತ್ರದಲ್ಲಿ ಗಮನಾರ್ಹವಾದ ಬದಲಾವಣೆಗಳು ಕೂಡ ಆಗ್ತಾ ಹೋಯಿತು. ಅವರ ಜ್ಞಾನ ಸಂಪತ್ತುಗಳೆರಡೂ ಕೂಡ ವೃದ್ಧಿಸಿದವು. ಜ್ಞಾನವು ವೈಚಾರಿಕತೆಗೆ ನೆರವಾದರೆ ಸಂಪತ್ತು ಕಲೆ, ಸಾಹಿತ್ಯ, ವಿಜ್ಞಾನಗಳ ಪೋಷಣೆಗೆ ನೆರವಾಯಿತು. ಇನ್ನು ನಾಲ್ಕನೇ ಪಾಯಿಂಟ್ನಲ್ಲಿ ಚರ್ಚಿನ ಪತನ. ಮಧ್ಯಯುಗದಲ್ಲಿ ಚರ್ಚ್ ಮಾನವನ ಭೌತಿಕ ಕ್ಷೇತ್ರದಲ್ಲಿ ಕಡಿವಾಣ ಹೇರಿತ್ತು. ಮಾನವ ಸ್ವತಂತ್ರವಾಗಿ ಯೋಚಿಸಲು ಮತ್ತು ಚರ್ಚಿಸಲು ಚರ್ಚ್ ಅವಕಾಶ ಕೊಟ್ಟಿರಲಿಲ್ಲ. ಮಧ್ಯಯುಗದಲ್ಲಿ ಏನಾಯಿತು, ಚರ್ಚ್ ಮಾನವನ ಭೌತಿಕ ಕ್ಷೇತ್ರದಲ್ಲಿ ಏನಾಯಿತು, ಕಡಿವಾಣ ಕೂಡ ಹಾಕಿತು. ಮಾನವ ಸ್ವತಂತ್ರವಾಗಿ ಯೋಚಿಸಲು ಮತ್ತು ಚರ್ಚಿಸಲು ಚರ್ಚ್ ಏನು ಮಾಡಲಿಲ್ಲ, ಅವಕಾಶವನ್ನೇ ಕೊಡಲಿಲ್ಲ. ಅದು ಅಂಧಶ್ರದ್ಧೆಯನ್ನು ಬೋಧಿಸುವ ಕತ್ತಲೆಯಾಗಿತ್ತು. ಚರ್ಚಿನ ದಾಸತ್ಯವನ್ನು ಎಲ್ಲರೂ ಒಪ್ಪಬೇಕಾಗಿತ್ತು. ಚರ್ಚ್ ಹೇಳಿದ್ದು ಸುಳ್ಳಾಗಿರಲಿ, ಸತ್ಯವಾಗಿರಲಿ, ಯಾರೂ ಕೂಡ ಮರುಪ್ರಶ್ನೆಯನ್ನು ಹಾಕಬಾರದಿತ್ತು. ಎಲ್ಲರೂ ಕೂಡ ಅದನ್ನು ಒಪ್ಪಬೇಕಾಗಿತ್ತು. ಹೀಗಾಗಿ ಒಂದು ಮುಕ್ತ ಚಿಂತನೆಗಳಾಗಿ ಅಥವಾ ಪ್ರಗತಿಗಾಗಲಿ ಆಸ್ಪದವಿರಲೇ ಇಲ್ಲ ಎಲ್ಲಿ, ಚರ್ಚಿನಲ್ಲಿ. ಆದರೆ ಲ್ಯಾಟಿನ್ ಸಾಹಿತ್ಯದ ಅಧ್ಯಯನ, ರಾಷ್ಟ್ರೀಯ ರಾಜರ ಪ್ರಾಬಲ್ಯದಿಂದಾಗಿ ಕ್ಯಾಥೋಲಿಕ್ ಚರ್ಚಿನ ಪ್ರಭಾವ ಕುಗ್ತಾನೆ ಬಂತು. ಈಗ ಮಾನವ ವೈಜ್ಞಾನಿಕವಾಗಿ ಚಿಂತಿಸಲಿಕ್ಕೆ ಆರಂಭ ಮಾಡಿ ಕಲೆ, ಸಾಹಿತ್ಯ, ಮುಕ್ತ ಚಿಂತನೆ, ಚರ್ಚ್ ಹಿಡಿತದಿಂದ ಎಲ್ಲವೂ ಕೂಡ ಮುಕ್ತಾಯಿತು. ಅಂದರೆ ಆಗ ಎಲ್ಲವೂ ಕೂಡ ಚರ್ಚಿನ ಹಿಡಿತದಲ್ಲಿತ್ತು. ಹಿಡಿತದಲ್ಲಿದ್ದ ಕಾರಣ ಏನಾಯಿತು, ಯಾವುದು ಕೂಡ ಬದಲಾವಣೆ ಆಗಲಿಲ್ಲ. ಯಾವಾಗ ಚರ್ಚ್ ಅದರ ಹಿಡಿತದಿಂದ ಹೊರಗೆ ಬಂತು ಆವಾಗ ನಿಜವಾಗಿಯೂ ಕೂಡ ಅದು ಅಂಧಶ್ರದ್ಧೆಯನ್ನು ಬೋಧಿಸುವ ಕತ್ತಲೆಯಾಗಿತ್ತು. ನಂತರ ಅದು
ಎಲ್ಲ ದಾಸತ್ಯವನ್ನು ಎಲ್ಲರೂ ಒಪ್ಪಬೇಕಿತ್ತು. ಚರ್ಚ್ ಹೇಳಿದ್ದು ಸುಳ್ಳಾಗಿರಲಿ ಸತ್ಯವಾಗಿರಲಿ ಅದನ್ನು ಮರು ಪ್ರಶ್ನಿಸದೆ ಒಪ್ಪಬೇಕಾಯಿತು. ಹೀಗಾಗಿ ಅದು ಒಂದು ಮುಕ್ತ ಚಿಂತನೆಗಳಾಗಿ ಅಥವಾ ಪ್ರಗತಿಗಾಗಲಿ ಆಸ್ಪದವಿರಲಿಲ್ಲ. 5ನೇ ಪಾಯಿಂಟ್, ರಾಷ್ಟ್ರ ಮತ್ತು ರಾಜ್ಯಗಳ ಏಳಿಗೆ. ಕೆಥೋಲಿಕ್ ಚರ್ಚಿನ ಪ್ರಭಾವ ಕಡಿಮೆಯಾಗ್ತಾ ಬಂತು. ನಂತರ ನಗರದ ರಾಜ್ಯ ಹಾಗೂ ಚರ್ಚಿನ ರಾಜ್ಯ ಎನ್ನುವಂಥ ಕಲ್ಪನೆ ಕೊನೆಗೊಳ್ಳುತ್ತದೆ. ಪರಾಧೀನತೆ ಭಾವನೆ ತೊಲಗಿತು. ಪ್ರತ್ಯೇಕ ರಾಷ್ಟ್ರ ಧರ್ಮಗಳನ್ನು ಜನ ಇಚ್ಛಿಸಿದರು. ಚರ್ಚ್ ದಾಸ್ಯದಿಂದ ಮುಕ್ತರಾದ ರಾಜರು ಪ್ರಬಲಗೊಂಡು ಅನೇಕ ರಾಷ್ಟ್ರೀಯ ರಾಜ್ಯಗಳನ್ನು ಕಟ್ಟಿದರು. ರಾಜರು ಸ್ವತಂತ್ರ ರಾಷ್ಟ್ರೀಯ ಚರ್ಚ್ಗಳನ್ನು ಸ್ಥಾಪಿಸಿಕೊಂಡು ಚೀನಾ ಪರಮಾಧಿಕಾರವನ್ನು ಧಿಕ್ಕರಿಸತೊಡಗಿದರು. ರಾಜರು ಮುಕ್ತ ಆಲೋಚನೆ, ಗ್ರೀಕ್ ಮತ್ತು ಲ್ಯಾಟಿನ್ ಸಾಹಿತ್ಯಗಳ ಅಧ್ಯಯನಕ್ಕೆ ಪ್ರೋತ್ಸಾಹಿಸಿದರು. ಮುಕ್ತ ಕಲಿಕೆ ಮತ್ತು ಚಿಂತನೆಗೆ ಅವಕಾಶವನ್ನು ಕಲ್ಪಿಸಿದರು. ಸ್ಪೇನ್, ಪೋರ್ಚುಗಲ್, ಇಂಗ್ಲೆಂಡ್, ಫ್ರಾನ್ಸ್ಗಳಲ್ಲಿ ಇಂತಹ ರಾಷ್ಟ್ರ ಮತ್ತು ರಾಜ್ಯಗಳ ಏಳಿಗೆ ಕೂಡ ಆಗ್ತದೆ. ರಾಜರು ಚರ್ಚ್ ಆಜ್ಞೆಗಳನ್ನು ಧಿಕ್ಕರಿಸುವಂತೆ ಕರೆ ನೀಡಿದರು. ಯುರೋಪಿನಲ್ಲಿ ರಾಷ್ಟ್ರೀಯವಾದ ಬಲಗೊಂಡಂತೆ ಸ್ವತಂತ್ರ ಅಭಿಲಾಷೆ ಹೆಚ್ಚಾಗತೊಡಗಿತು. ಇವಿಷ್ಟು ಅದರಲ್ಲಿ ರಾಷ್ಟ್ರ ಮತ್ತು ರಾಜ್ಯಗಳ ಏಳಿಗೆಯಲ್ಲಿ ನಾವು ಬರಿತಾ ಹೋಗುವಂಥದ್ದು. ಇನ್ನು 6ನೇ ಪಾಯಿಂಟ್, ವೈಜ್ಞಾನಿಕ ಮನೋವೃತ್ತಿಯ ಬೆಳವಣಿಗೆ. ವೈಜ್ಞಾನಿಕ ಮನೋವೃತ್ತಿಯ ಬೆಳವಣಿಗೆ ಎನ್ನುವಂಥದ್ದು ಮಧ್ಯಯುಗದ ಕೊನೆಯಲ್ಲಿ ಏನಾಗ್ತದೆ, ಈ ವಿಚಾರವಾದಿಗಳ ಗುಂಪೊಂದು ಹುಟ್ಟಿಕೊಂಡು ಚರ್ಚ್ ವಿಚಾರಧಾರೆಯನ್ನು ವಿವೇಕಿಸುತ್ತದೆ. ಅವರು ಸಕಾರಣವಿಲ್ಲದೆ ಯಾವುದನ್ನು ಕೂಡ ಒಪ್ಪುತ್ತಿರಲಿಲ್ಲ. ಡಾಂಟೆ, ಪೀಟರ್ ಅಬೆಲಾರ್ಡ್, ರೋಜರ್ ಬೇಕನ್, ಎರಾಸ್ಮಸ್ ಚರ್ಚಿನ ಕುರುಡು ನಂಬಿಕೆಗಳನ್ನು ಬಯಲು ಕೂಡ ಮಾಡ್ತಾರೆ. ಸ್ವತಂತ್ರ ಚಿಂತನೆಗೆ ಕರೆ ನೀಡಿದರು. ಅವರು ವಿಚಾರಶೀಲತೆ, ವಿಮರ್ಶಕತೆ, ಚಿಕಿತ್ಸಕ ಪ್ರವೃತ್ತಿ, ಪ್ರಯೋಗಶೀಲತೆ ಜನರಲ್ಲಿ ಕರೆ ನೀಡಿದರು. ಅವರು ವಿಚಾರವಂತಿಕೆ, ಮೂಢನಂಬಿಕೆಗಳ ಕಣ್ಮರೆಗೆ ಕಾರಣವಾಯಿತು. ಇನ್ನು 7ನೇ ಪಾಯಿಂಟ್, ಮುದ್ರಣ ಯಂತ್ರದ ಸಂಶೋಧನೆ. ಮಧ್ಯಯುಗದಲ್ಲಿ ತಯಾರಿಸುತ್ತಿದ್ದಂತಹ ಹಸ್ತಪತ್ರಿಕೆಗಳ ಬೆಲೆ ದುಬಾರಿಯಾಗಿತ್ತು. ಅದು ಕೇವಲ ಯಾರು ಬಳಸ್ತಾ ಇದ್ರು? ರಾಜರು, ಶ್ರೀಮಂತರು ಎಲ್ಲ ಅದನ್ನು ಬಳಸ್ತಾ ಇದ್ರು, ಅದನ್ನು ಪಡೆದುಕೊಂಡು ಓದ್ತಾ ಇದ್ರು. ಹೀಗಾಗಿ ಜ್ಞಾನಾರ್ಜನೆ ಆಗಿನ ಕಾಲದಲ್ಲಿ ನೋಡಿದರೆ ಶ್ರೀಮಂತರ ಮಾತ್ರ ಸ್ವತ್ತಾಗಿತ್ತು. ನಂತರ ಯಾವಾಗ 1455ರಲ್ಲಿ ಜಾನ್ ಗುಟೆನ್ಬರ್ಗ್ ಜರ್ಮನಿಯಲ್ಲೂ ಕ್ಯಾಪ್ಟನ್ನು ಇಂಗ್ಲೆಂಡ್ನಲ್ಲೂ ಮುದ್ರಣ ಯಂತ್ರವನ್ನು ಕಂಡುಹಿಡಿದರು. ಈ ಮುದ್ರಣ ಯಂತ್ರ ಸಂಶೋಧನೆ ಜ್ಞಾನ ಪ್ರಸಾರವನ್ನು ಶೀಘ್ರಗೊಳಿಸಿತು. ಅತ್ಯಧಿಕ ಸಂಖ್ಯೆಯಲ್ಲಿ ಲ್ಯಾಟಿನ್ ಗ್ರಂಥಗಳು, ನಿಯತಕಾಲಿಕೆಗಳು, ವೃತ್ತಪತ್ರಿಕೆಗಳು ಮುದ್ರಣಗೊಂಡು ಅಗ್ಗದ ಬೆಲೆಗೆ ಅದು ದೊರೆಯುವಂತೆ ಮಾಡಿದರು. ಇದರಿಂದ ವಿಚಾರ ವಿನಿಮಯ ಸುಲಭ ಆಯಿತು, ಜ್ಞಾನ ದಿಗಂತ ಹೆಚ್ಚಾಯಿತು. ಹಾಗೆಯೇ ಶ್ರೀಮಂತರಿಗೆ ಮೀಸಲಾಗಿದ್ದಂತಹ ಜ್ಞಾನ ಈಗ ಸಾಮಾನ್ಯರಿಗೂ ಕೂಡ ದೊರೆಯುವಂತಾಯಿತು. ಮುದ್ರಣಯಂತ್ರ ವಿಚಾರ ಕ್ರಾಂತಿ ಮತ್ತು ಶಿಕ್ಷಣ ಕ್ರಾಂತಿಗೆ ಕಾರಣ ಆಯಿತು. ಮುದ್ರಣದಿಂದಾಗಿ ಲ್ಯಾಟಿನ್, ಸ್ಪ್ಯಾನಿಷ್, ಜರ್ಮನ್, ಇಟಾಲಿಯನ್, ಫ್ರೆಂಚ್, ಇಂಗ್ಲಿಷ್ ಭಾಷೆಗಳಲ್ಲಿ ಹೊಸ ವಿಚಾರಗಳು ಕೂಡ ಉದಯವಾದವು. ಇನ್ನು 8ನೇ ಪಾಯಿಂಟ್, ವಿಶ್ವವಿದ್ಯಾಲಯಗಳ ಉಗಮ. ಈ ವಿಶ್ವವಿದ್ಯಾನಿಲಯಗಳೆಲ್ಲ ಉಗಮ ಆಯಿತು. ಹೊಸ ಅಂದರೆ ಹೆಚ್ಚು ಫೇಮಸ್ ಆಗಿರುವಂತಹ ಕೆಲವೊಂದು ಕಾಲೇಜುಗಳು, ವಿಶ್ವವಿದ್ಯಾನಿಲಯಗಳೆಲ್ಲ ಉಗಮ ಆಯಿತು. ಆ ಕಾರಣದಿಂದಲೂ ಕೂಡ ಈ ಒಂದು ಹೊಸ ಮರು ಜೀವನ ಉಂಟಾಗಲಿಕ್ಕೆ ಕಾರಣ ಅಂತಲೇ ಹೇಳ್ಬೋದು. ಯಾವುದೆಲ್ಲ ಯೂನಿವರ್ಸಿಟಿಗಳು? ವಿಶ್ವವಿದ್ಯಾನಿಲಯ, ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯ, ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯ, ಪ್ಯಾರಿಸ್ ವಿಶ್ವವಿದ್ಯಾನಿಲಯ, ನೇಪಲ್ಸ್ ವಿಶ್ವವಿದ್ಯಾಲಯ, ಬಲೋಗ್ನಾ ವಿಶ್ವವಿದ್ಯಾನಿಲಯ, ಬಲೋನಾ, ರೋಮ್, ಪಾಡ್ನಾ, ಸಾಲ್ಮಂಕಾ, ವಿಟ್ಟನ್ಬರ್ಗ್, ಬಾನ್ ವಿಶ್ವವಿದ್ಯಾನಿಲಯಗಳು ಸ್ಥಾಪನೆಯಾದವು. ಇಲ್ಲಿ ಯುರೋಪ್ ಕಂಟ್ರೀಸ್ಗಳ ವಿಶ್ವವಿದ್ಯಾನಿಲಯಗಳು ಏಕೆ ಇರುವಂಥದ್ದು ಅಂತ ಹೇಳಿದರೆ, ಈ ನಮ್ಮ ಕೋರ್ಸ್ 4ರಲ್ಲಿ ಇರುವಂಥದ್ದೇ ಆಧುನಿಕ ಜಗತ್ತಿನ ಇತಿಹಾಸ ಆಗಿರುವಂಥದ್ದು. ಇಲ್ಲಿ ಬ್ಲಾಕ್ 1ರಲ್ಲಿ ಪುನರುಜ್ಜೀವನದಿಂದ ನೆಪೋಲಿಯನ್ ಬೊನೋಪಾರ್ಟಿಯ ಪತನದವರೆಗೆ ಅಂತ ಇದೆ. ಬ್ಲಾಕ್ 2 ಸಂಪೂರ್ಣ ಮೆಟರ್ನಿಕ್ ಯುಗದಿಂದ ಕಾರ್ಲ್ ಮಾರ್ಕ್ಸ್ರವರೆಗೆ ಇರುವಂಥದ್ದು. 3ನೇ ಬ್ಲಾಕ್ನಲ್ಲಿ ಏಕೀಕರಣ ಚಳುವಳಿಗಳಿಂದ ಸಂಯುಕ್ತ ರಾಷ್ಟ್ರ ಸಂಘದವರೆಗೆ. ಹಾಗೆ ಬ್ಲಾಕ್ 4 ರಾಷ್ಟ್ರದ ಕ್ರಾಂತಿಯಿಂದ ಸೋವಿಯತ್ ರಷ್ಯಾದ ವಿಘಟನೆಯವರೆಗೆ. ರಷ್ಯಾ ಕ್ರಾಂತಿಯಿಂದ ಸೋವಿಯತ್ ರಷ್ಯಾದ ವಿಘಟನೆಯವರೆಗೆ
ನಾವು ಓದ್ಕೊಳ್ಳಿಕ್ಕಿರುವಂಥದ್ದು. ಆದ್ದರಿಂದ ವಿಶ್ವವಿದ್ಯಾನಿಲಯ ಅಂತ ಬಂದಾಗ ಇಲ್ಲಿ ನಾವು ಯುರೋಪಿನ ವಿಶ್ವವಿದ್ಯಾನಿಲಯದ ಬಗ್ಗೆ ಮಾತನಾಡುವಂಥದ್ದು. ಇಲ್ಲಿ ಗ್ರೀಕ್ ಮತ್ತು ಲ್ಯಾಟಿನ್ ಸಾಹಿತ್ಯಗಳ ಅಧ್ಯಯನ ಕೇಂದ್ರಗಳಾಗಿದ್ದವು. ಹಾಗೆಯೇ ಜಾನ್ ಕೊಲೆಟ್ಟನು ಸೆಂಟ್ ಪೀಟರ್ ಗ್ರಾಮರ್ ಶಾಲೆಯನ್ನು ತೆರೆದರು. ಫ್ಲಾರೆನ್ಸ್ನಲ್ಲಿ ಫೋಟೋ ಅಧ್ಯಯನ ಕೇಂದ್ರ ಸ್ಥಾಪನೆಯಾಯಿತು. ಇವೆಲ್ಲ ಸಾಂಸ್ಕೃತಿಕ ಕೇಂದ್ರಗಳಾಗಿ ಮಾನವನಲ್ಲಿ ವೈಚಾರಿಕ ಜಾಗೃತಿಯನ್ನುಂಟು ಮಾಡಿದವು. ಜ್ಞಾನ ದಿಗಂತ ವೃದ್ಧಿಸಿದರೂ ವಿಚಾರ ಕ್ರಾಂತಿಗೆ ಕಾರಣವಾಯಿತು. ಹೀಗೆ ಶಿಕ್ಷಣ ಬೆಳವಣಿಗೆಗೆ ಪುನರುಜ್ಜೀವನವನ್ನು ತ್ವರಿತಗೊಳಿಸುತ್ತದೆ. ಇನ್ನು 9ನೇ ಪಾಯಿಂಟ್ನಲ್ಲಿ ರಾಜರ, ಪೋಪರ, ಸರದಾರರ ಪ್ರೋತ್ಸಾಹ ಕೂಡ ಇತ್ತು. ಪುನರುಜ್ಜೀವನ ಚಳವಳಿಯ ಯುರೋಪಿನಲ್ಲಿ ಶೀಘ್ರವಾಗಿ ಹರಡಲು ಅನೇಕ ಕಾರಣ ಇತ್ತು. ರಾಜರು, ಪೋಪರು, ಸರದಾರರು, ಬ್ಯಾಂಕರ್ಸ್ ನೆರವಾದರು. ಅವರು ಗ್ರೀಕ್ ಮತ್ತು ಲ್ಯಾಟಿನ್ಗಳ ಹೊಸ ಕಲಿಕೆಗೆ ಅನೇಕ ವಿಶ್ವವಿದ್ಯಾಲಯಗಳನ್ನು ತೆರೆದರು. ಶಿಕ್ಷಣ ಸಂಸ್ಥೆಗಳಿಗೆ ಉದಾರ ದಾನ ಕೊಟ್ಟು ಪಂಡಿತರಿಗೆ, ಕವಿಗಳಿಗೆ ಆಶ್ರಯವನ್ನು ಕೂಡ ಕೊಡ್ತಾರೆ. ಲ್ಯಾಟಿನ್ ಕ್ಲಾಸಿಕ್ ಕಲಿಕೆಗೆ ಕಲೆ, ಸಾಹಿತ್ಯ, ವಿಜ್ಞಾನಿಗಳಿಗೆ ಪ್ರೋತ್ಸಾಹವನ್ನು ಕೂಡ ಕೊಟ್ಟರು. ರಾಜರಲ್ಲಿ ಸ್ಪೇನಿನ 5ನೇ ಚಾರ್ಲ್ಸ್, ಇಂಗ್ಲೆಂಡ್ನ 8ನೇ ಹನ್ರಿ ರಾಣಿ, 1ನೇ ಎಲಿಜಬೆತ್, ಫ್ಲಾರೆನ್ಸಿನ ಮೆಡಿಸಿ ಕುಟುಂಬ, ಫ್ರಾನ್ಸಿನ 1ನೇ ಫ್ರಾನ್ಸಿಸರು ಪ್ರಮುಖರಾಗಿದ್ದರು. ಪೋಪರಲ್ಲಿ ಐದನೆಯ ನಿಕೋಲಸ್, 6ನೆಯ ಕ್ಲೆಮೆಂಟ್, ಫ್ಲಾರೆನ್ಸ್ ನಗರದ ಸರದಾರರು ಅಲ್ಲಿ ಮಹಾವಿದ್ಯಾಲಯಗಳ ಒಂದನ್ನು ತೆರೆದರು. ಫ್ಲಾರೆನ್ಸ್ ಮೆಡಿಸಿ ರಾಜಕುಟುಂಬದವರು ಪ್ರಾಚೀನ ಹಸ್ತಪತ್ರಿಕೆಗಳ ಸಂಗ್ರಹಕ್ಕೆ ಉದಾರ ನೆರವನ್ನು ಕೂಡ ಕೊಟ್ಟರು. ಅವರು ಫ್ಲಾರೆನ್ಸ್ನಲ್ಲಿ ಒಂದು ವಿಜ್ಞಾನ ಅಕಾಡೆಮಿಯನ್ನು ತೆರೆದರು. 1ನೇ ಫ್ರಾನ್ಸಿನ ಫ್ರೆಂಚರ ತರಬೇತಿಗೆ ಒಂದು ಫ್ಲಾರೆನ್ಸಿನ್ ಮೆಡಿಸಿನ್ ರಾಜಕುಟುಂಬದವರನ್ನು ಪ್ರಾಚೀನ ಹಸ್ತಪತ್ರಿಕೆಗಳ ಸಂಗ್ರಹಕ್ಕೆ ಉದಾರ ನೆರವು ಕೂಡ ಕೊಡ್ತಾರೆ. ಅವರು ಫ್ಲಾರೆನ್ಸ್ನಲ್ಲಿ ಒಂದು ವಿಜ್ಞಾನ ಅಕಾಡೆಮಿಯನ್ನು ತೆರೆಯುತ್ತಾರೆ. 1ನೇ ಫ್ರಾನ್ಸಿನ ಫ್ರೆಂಚರ ತರಬೇತಿಗೆ ಒಂದು ಕಾಲೇಜನ್ನು ತೆಗೆದು ಮಾನವತಾವಾದಿಗಳನ್ನು ಆಕರ್ಷಿಸಿದನು. 5ನೆಯ ನಿಕೋಲಸನು ವ್ಯಾಟಿಕನ್ ನಗರದಲ್ಲಿ ಹಸ್ತಪ್ರತಿ ಭಂಡಾರವನ್ನು ತೆರೆದರು. ಹೀಗೆ ರಾಜಾಶ್ರಯವು ಪುನರುಜ್ಜೀವನ ಚಳವಳಿಯನ್ನು ವ್ಯಾಪಕವಾಗಿ ಬೆಳೆಸಿತು. ಇನ್ನು ಬರುವಂಥದ್ದು ಉಳಿಗಮಾನ್ಯ ಪದ್ಧತಿ. ಉಳಿಗಮಾನ್ಯ ಪದ್ಧತಿ ಮಧ್ಯಯುಗದಲ್ಲಿ ಚರ್ಚ್ ಉಳಿಗಮಾನ್ಯ ಪದ್ಧತಿಯ ಕೇಂದ್ರ ಬಿಂದುವಾಯಿತು. ಅದು ಭೌತಿಕ ಕ್ಷೇತ್ರವನ್ನು ನಿಯಂತ್ರಿಸ್ತಾ ಇತ್ತು, ಮಾನವನನ್ನು ಕತ್ತಲೆಯಲ್ಲಿ ಮುಳುಗಿಸಿತು. ಧರ್ಮಯುದ್ಧಗಳಲ್ಲಿ ಕುಲೀನ ಮನೆಯವರು, ಜಗೀರುದಾರರು ಹತರಾದರು. ಅವರ ಆಸ್ತಿ ಶ್ರೀಸಾಮಾನ್ಯರ ವಶವಾಯಿತು. ಮಧ್ಯಮ ವರ್ಗ ಉದಯಿಸಿತು. ಅವರು ಮುಕ್ತ ಕಲಿಕೆ ಹಾಗೂ ಚಿಂತನೆಯಲ್ಲಿ ತೊಡಗಿದರು. ಚರ್ಚಿನ ದುರಾಚಾರಗಳನ್ನು ನಿರ್ಭಯವಾಗಿ ಟೀಕಿಸಲಿಕ್ಕೆ ಆರಂಭ ಮಾಡಿದರು. ಇದರಿಂದಾಗಿ ಈ ಉಳಿಗಮಾನ್ಯ ಪದ್ಧತಿಯಿಂದಾಗಿ ನಮ್ಮ ಪುನರುಜ್ಜೀವನ, ಒಂದು ಹೊಸ ಜೀವನ ಆರಂಭವಾಗಲಿಕ್ಕೆ ಕೂಡ ಕಾರಣ ಆಯಿತು. ಇನ್ನು 11ನೇ ಪಾಯಿಂಟ್, ಇಟಲಿಯ ಪರಿಸರ. ಇಟಲಿಯ ಪರಿಸರ ಕೂಡ ಪುನರುಜ್ಜೀವನಕ್ಕೆ ಕಾರಣ ಆಯಿತು. ಯಾಕಂದರೆ ಪೋಪ್ನ ರಾಜಧಾನಿ ರೋಮ್ ಲ್ಯಾಟಿನ್ ಸಾಹಿತ್ಯದ ಕೇಂದ್ರವಾಗಿತ್ತು. ಅಲ್ಲಿ ಶಾಂತಿ, ಸುಭಿಕ್ಷತೆ ನೆಲೆಸಿತ್ತು. ಅಲ್ಲಿ ಅನೇಕ ಕವಿಗಳು, ವಿಜ್ಞಾನಿಗಳು, ವಿಚಾರವಾದಿಗಳು ಹುಟ್ಟಿದರು. ಭೌಗೋಳಿಕ ಅನ್ವೇಷಣೆಗಳಲ್ಲಿ ಅದು ಮುಂದೆ ಇದ್ದಿತ್ತು. ಪ್ರಗತಿಪರ ಚಿಂತನೆಯಲ್ಲಿ ಜನ್ಮ ತಾಳಿದು. ಅದರಿಂದ ಅಲ್ಲಿನ ಒಂದು ಇಟಲಿಯ ಒಂದು ಪರಿಸರ ಇರ್ಬೋದು, ಇಟಲಿಯ ವಾತಾವರಣ ಏನಾಯಿತು, ಹೊಸ ಒಂದು ಜನ್ಮ ಆಗಲಿಕ್ಕೆ ಅಥವಾ ಹೊಸ ಹುಟ್ಟು ಆಗಲಿಕ್ಕೆ ಕಾರಣ ಆಯಿತು. 12ನೇದು ಇಟಲಿಯ ಶ್ರೀಮಂತಿಕೆ. ಇಟಲಿಯ ಶ್ರೀಮಂತಿಕೆ ಕೂಡ ಪುನರುಜ್ಜೀವನದ ಒಂದು ಚಳುವಳಿಯ ಹುಟ್ಟಿಗೆ ನೆರವಾಯಿತು. ಅಲ್ಲಿ ಮಧ್ಯಯುಗದಲ್ಲಿ ವಿಶ್ವ ವ್ಯಾಪಾರ ಒಡೆತನ ಹೊಂದಿದ್ದಂತಹ ವೆನೀಸ್, ರೋಮ್, ಫ್ಲಾರೆನ್ಸ್, ಜಿನೋವಾ ನಗರಗಳು ಶ್ರೀಮಂತವಾಗಿ ಬೆಳೆದವು. ಅವುಗಳ ಸಂಪತ್ತು ಅಲ್ಲಿನ ಒಂದು ಕಲೆ, ಸಾಹಿತ್ಯ, ವಿಜ್ಞಾನಗಳ ಪೋಷಣೆಗೆ ಕೂಡ ನೆರವಾಯಿತು. ಯಾವಾಗ ಶ್ರೀಮಂತಿಕೆ ಇದೆಯೋ ಆವಾಗ ಎಲ್ಲ ರೀತಿಯ ಸಾಹಿತ್ಯ, ಕಲೆ, ಆಮೇಲೆ ಅಲ್ಲಿನ ಸಂಸ್ಕೃತಿ ಎಲ್ಲ ಕೂಡ ಹೆಚ್ಚಾಗ್ತಾನೆ ಹೋಗುವಂಥದ್ದು, ಅದರ ಪೋಷಣೆ ಕೂಡ ಹೆಚ್ಚಾಗ್ತಾನೆ ಹೋಗ್ತದೆ. ಅದೇ ರೀತಿ ಇಟಲಿಯ ಶ್ರೀಮಂತಿಕೆಯಿಂದಾಗಿ ಅಲ್ಲಿನ ಎಲ್ಲ ರೀತಿಯ ಸಂಪತ್ತು ಕೂಡ ಹೆಚ್ಚಾಗ್ತಾ ಹೋಯಿತು. ಅವರ ಒಂದು ಆರ್ಥಿಕ ಸ್ಥಿತಿ ಸಮೃದ್ಧಿಯಾಗಿ ಬೆಳೀತು. ಅದು ಕಲೆ, ಸಾಹಿತ್ಯದಲ್ಲಿ ಹೆಚ್ಚಾಗಿ ತೊಡಗುವಂತೆ ಮಾಡಿ ಹೊಸ ಜೀವನಕ್ಕೆ, ಪುನರುಜ್ಜೀವನಕ್ಕೆ ಕಾರಣ ಆಯಿತು. 13ನೇ ಪಾಯಿಂಟ್, ರಾಷ್ಟ್ರೀಯತೆಯ ಸ್ಫೂರ್ತಿ.
ಯುರೋಪಿನಲ್ಲಿ ರಾಷ್ಟ್ರೀಯವಾದ ಏನಾಯಿತು, ಕ್ರಮೇಣ ಬಲಗೊಳ್ತಾ ಇತ್ತು. ಊಳಿಗಮಾನ್ಯ ಪದ್ಧತಿಯ ಅಂತ್ಯ, ಮಧ್ಯಮ ವರ್ಗದ ಉದಯ, ಭೌಗೋಳಿಕ ಸಂಶೋಧನೆಗಳು, ಆಮೇಲೆ ಚರ್ಚ್ನ ಪತನ ಆದ್ದು, ಇವೆಲ್ಲ ಕೂಡ ಏನಾಯಿತು, ರಾಷ್ಟ್ರೀಯತೆಗೊಂದು ಸ್ಫೂರ್ತಿ ಕೊಟ್ಟಿತು. ರಾಷ್ಟ್ರೀಯತೆ ಹುಟ್ಟಿಗೆ ಕಾರಣವಾಗಿ ಅದು ಪುನರುಜ್ಜೀವನಕ್ಕೆ ಕಾರಣವಾಯಿತು. 14ನೇ ಪಾಯಿಂಟ್ನಲ್ಲಿ ಮಧ್ಯಮ ವರ್ಗದ ಉದಯ. ಮಧ್ಯಮ ಯುಗದಲ್ಲಿ ಶ್ರೀಮಂತರು ಮತ್ತು ಬಡವರ ನಡುವೆ ಅಗಾಧವಾಗಿ ಒಂದು ಕಂದಕ ಕೂಡ ಏರ್ಪಟ್ಟಿತ್ತು. ಆದರೆ ಗುಲಾಮಗಿರಿ ಪದ್ಧತಿ, ಊಳಿಗಮಾನ್ಯ ಪದ್ಧತಿಗಳು ಅಂತ್ಯಗೊಂಡಂತೆ ಮಧ್ಯಮ ವರ್ಗ ಕೂಡ ಉದಯಿಸಿತು. ಈ ಒಂದು ವರ್ಗ ಕಲೆ ಸಾಹಿತ್ಯಗಳಲ್ಲಿ ವಿಶೇಷ ಆಸಕ್ತಿ ಕೂಡ ವಹಿಸಿತು. 15ನೆಯ ಪಾಯಿಂಟ್ನಲ್ಲಿ ಮಾನವತಾವಾದಿಗಳ ತವರು ಮನೆ ಇಟಲಿ. ಖಗೋಳ ಅನ್ವೇಷಣೆಗಳು, ಭೌಗೋಳಿಕ ಸಾಹಿತ್ಯ ರಚನೆ, ಚರ್ಚಿನ ನಂಬಿಕೆಗಳನ್ನು ಒಂದು ಏನು ಮಾಡಿದ್ದು, ಅದೊಂದು ರೀತಿಯ ಬದಲಾವಣೆಗೆ ಕಾರಣ ಆಯಿತು. ಅದರ ಒಂದು ಅವಲಂಬನೆಯನ್ನು ತಗ್ಗಿಸಿ ಅದು ಮಾನವತಾವಾದಿಗಳ ತವರು ಮನೆ ಇಟಲಿ ಎನ್ನುವಂಥ ಕಾರಣ ಅಲ್ಲಿ ಬಂತು. ಈ ಒಂದು ಕಾರಣದಿಂದಾಗಿ ಹೊಸ ಪುನರುಜ್ಜೀವನ ಉಂಟಾಗಲಿಕ್ಕೆ ಕಾರಣ ಆಯಿತು. ಮಾನವತಾವಾದಿಗಳ ತವರು ಮನೆ ಇಟಲಿ ಎನ್ನುವಂಥದ್ದು. ಖಗೋಳ ಅನ್ವೇಷಣೆಗಳಿರ್ಬೋದು, ಭೌಗೋಳಿಕ ಸಾಹಿತ್ಯದ ರಚನೆ ಇರ್ಬೋದು, ಈ ಎಲ್ಲ ಕಾರಣದಿಂದಾಗಿ ಚರ್ಚಿನ ಮೇಲಿನ ಅವಲಂಬನೆಯನ್ನು ಅದು ತಗ್ಗಿಸಿದವು. ಎಲ್ಲರೂ ಮೊದಲೆಲ್ಲ ಏನಾಗ್ತಾ ಇತ್ತು ಅಂದರೆ, ಒಂದು ರೀತಿ ಚರ್ಚನ್ನೇ ಅವಲಂಬನೆ ಮಾಡುವಂಥದ್ದು, ಅಲ್ಲಿ ಹೇಳಿದ್ದನ್ನೇ ಕೇಳುವಂಥದ್ದು, ಅಥವಾ ಅವರು ಹೇಳಿರುವಂಥದ್ದು ಸತ್ಯ ಇರ್ಬೋದು, ಸುಳ್ಳಿರ್ಬೋದು, ಏನೇ ಆದರೂ ಅದನ್ನೇ ನಂಬಬೇಕು, ಅದನ್ನೇ ಪಾಲಿಸಬೇಕು ಎನ್ನುವಂತಹ ನಿಯಮ ಇತ್ತು. ಆದರೆ ಅದರ ನಂತರದಲ್ಲಿ ನಿಧಾನದಲ್ಲಿ ಚರ್ಚಿನ ಮೇಲಿಂತಹ ಒಂದು ಅವಲಂಬನೆ ಎಲ್ಲ ಕೂಡ ತಗ್ಗಿಸಿದ ಕಾರಣ ನಂತರ ಹೊಸ ಒಂದು ಪುನರುಜ್ಜೀವನ ಹುಟ್ಟಿಗೆ ಕಾರಣ ಆಯಿತು. ಇವಿಷ್ಟು ಪುನರುಜ್ಜೀವನ ಉಂಟಾಗಲು ಕಾರಣಗಳಾಗಿವೆ. ಇನ್ನು ಈ ಒಂದು ಘಟಕದಲ್ಲಿ ಪುನರುಜ್ಜೀವನದ ಕೊಡುಗೆಗಳಿದೆ. ಇದರ ಪಾಯಿಂಟ್ಸ್ಗಳನ್ನೊಮ್ಮೆ ನೋಡ್ಕೊಳ್ಳಿ. ಪುನರುಜ್ಜೀವನಕ್ಕೆ ನೀಡಿರುವಂತಹ ಕೊಡುಗೆಗಳು: ಮಾನವತಾವಾದ, ಡಾಂಟೆ, ಪೆಟ್ರಾರ್ಕ್. ಕೊಡುಗೆಗಳು ಯಾರೆಲ್ಲ ಕೊಡುಗೆಗಳು ಕೊಟ್ಟಿದ್ದಾರೆ ಎನ್ನುವಂಥದ್ದು ಹೆಸರು ನೆನಪಲ್ಲಿಟ್ಕೊಳ್ಳಿ. ಇದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆ. ಬೊಕಾಸಿಯೋ, ಮೆಕೆವೆಲ್ಲಿ, ಎರಾಸ್ಮಸ್ ಇವರಿಷ್ಟು ಪುನರುಜ್ಜೀವನಕ್ಕೆ ನೀಡಿರುವಂತಹ ಕೊಡುಗೆಗಳು. ಮಾನವತಾವಾದ, ಡಾಂಟೆ, ಪೆಟ್ರಾರ್ಕ್, ಬೊಕಾಸಿಯೋ, ಮೆಕೆವೆಲ್ಲಿ, ಎರಾಸ್ಮಸ್. ಮಾನವತಾವಾದ ಇಟಲಿಯಲ್ಲಿ ವಿಚಾರವಾದಿಗಳ ಗುಂಪೊಂದು ಬೆಳೀತದೆ. ಅವರು ಮಾನವ ಇತಿಹಾಸ ಹಿತಕ್ಕೆ ಹೆಚ್ಚು ಮಹತ್ವವನ್ನು ನೀಡಿ ಪಾರಮಾರ್ಥಿಕ ಜೀವನವನ್ನು ತಿರಸ್ಕರಿಸಿದರು. ಲೌಕಿಕ ಜೀವನಕ್ಕೆ ಒತ್ತು ನೀಡಿ ಪುರಾತನ ಗ್ರೀಕ್ ಮತ್ತು ಲ್ಯಾಟಿನ್ ಸಾಹಿತ್ಯದ ಅಧ್ಯಯನಕ್ಕೆ ಕರೆಯನ್ನು ಕೂಡ ಕೊಡ್ತಾರೆ. ಅವರೇ ಮಾನವತಾವಾದಿಗಳು. ಅವರು ಮಾನವಿಕ ಶಾಸ್ತ್ರಗಳ ಅಧ್ಯಯನಕ್ಕೆ ಕರೆಯನ್ನು ನೀಡ್ತಾರೆ. ಮಾನವತಾವಾದ ಎಂದರೆ ಭೂಮಿಯ ಮೇಲಿನ ಜೀವನಕ್ಕೆ ಆಸಕ್ತಿ ತೋರಿಸುವುದು ಮತ್ತು ಮರಣದ ನಂತರದ ಜೀವನವನ್ನು ತಿರಸ್ಕರಿಸುವುದಾಗಿದೆ. ಅಷ್ಟೇ ಅಲ್ಲದೆ ಮಾನವತಾವಾದದಲ್ಲಿ ಧರ್ಮಕ್ಕಿಂತ ಲೌಕಿಕತೆಯ ಬಗ್ಗೆ ಒಲವು ಬೆಳೆಸಿಕೊಳ್ಳುವುದು, ಮಾನವಾಸಕ್ತತೆ, ಸತ್ಯ, ಸೌಂದರ್ಯ, ಪ್ರಕೃತಿ ಪ್ರೇಮ, ಅಭಿವ್ಯಕ್ತಿ, ಚರ್ಚ್, ಧರ್ಮ, ಪೋಪರ ಹಿಡಿತದಿಂದ ಮಾನವನನ್ನು ಮುಕ್ತ ಮಾಡುವುದೇ ಆಗಿರುವಂಥದ್ದು. ಇನ್ನು ಡಾಂಟೆ ಅಂತ ಬಂದಾಗ, ಇಟಲಿಯ ಫ್ಲಾರೆನ್ಸ್ ನಗರದ ನಿವಾಸಿಯಾದ ಡಾಂಟೆಯು ಪ್ರಸಿದ್ಧ ಮಾನವತಾವಾದಿ, ಕವಿ, ವಿದ್ವಾಂಸ, ರಾಜನೀತಿಜ್ಞ. ಅವನು ಚರ್ಚಿನ ದುರಾಚಾರಗಳನ್ನು ಖಂಡಿಸಿದವರು. ಅವರು ಅನೇಕ ಯುದ್ಧಗಳಲ್ಲಿ ಭಾಗವಹಿಸಿ ಅವರು ಬಿಯಾಟ್ರಿಸ್ ಎಂಬ ತರುಣಿಯ ಮೋಹಕ್ಕೆ ಒಳಗಾಗಿ ಅವಳ ಸೌಂದರ್ಯದ ಅಭಿವ್ಯಕ್ತಿಯಾಗಿ ತನ್ನ ಕಾವ್ಯ ಲಹರಿಯನ್ನು ಹರಿದುಬಿಟ್ಟು ಲಾವಿತಾನುವೋವಾ ಅಥವಾ ನವಜೀವನ ಎಂಬ ಕೃತಿಯನ್ನು ರಚಿಸಿದರು. ನಂತರ ಬೇರೆ ಬೇರೆ ಕೃತಿಗಳನ್ನು ಅವರು ರಚಿಸ್ತಾ ಹೋಗ್ತಾರೆ. ಪ್ರಕೃತಿ ಪ್ರೇಮ, ರಾಷ್ಟ್ರೀಯ ಐಕ್ಯತೆಗಳನ್ನು ಅಭಿವ್ಯಕ್ತಗೊಳಿಸ್ತಾರೆ. ಈ ರೀತಿಯಾಗಿ ಪುನರುಜ್ಜೀವನದ ಒಂದು
ಕೊಡುಗೆಯಾಗಿ ಅವರು ಅನೇಕ ಕೃತಿಗಳನ್ನು ಕೊಟ್ಟಿದ್ದಾರೆ. ಇನ್ನು ಪೆಟ್ರಾರ್ಕ್ ಅವರು ಮಾನವತಾವಾದ ಜನಕ ಅಂತಲೇ ಹೇಳ್ಬೋದು. ಯಾರು? ಪೆಟ್ರಾರ್ಕ್ ಅವರು ಮಾನವತಾವಾದದ ಜನಕ, ಆಧುನಿಕ ಮಾನವ, ಪುನರುಜ್ಜೀವನದ ಪಿತಾಮಹ ಪೆಟ್ರಾರ್ಕ್ ಎಂಬ ನಾಮಾಂಕಿತಗಳಿಂದ ಹೆಸರಾದ ಪೆಟ್ರಾರ್ಕ್ ಇಟಲಿಯ ಫ್ಲಾರೆನ್ಸ್ನ ಪ್ರಸಿದ್ಧ ಮಾನವತಾವಾದಿ. ಇವೆಲ್ಲರೂ ಕೂಡ ಮಾನವತಾವಾದಿ. ಕವಿ, ವಿಮರ್ಶಕ, ಬರಹಗಾರ. ಈತ ಮಾನವಿಕ ಶಾಸ್ತ್ರ ಅಧ್ಯಯನಕ್ಕೆ ಮಹತ್ವವನ್ನು ಕೊಟ್ಟವನು. 200ಕ್ಕೂ ಅಧಿಕ ಗ್ರೀಕ್ ಮತ್ತು ಲ್ಯಾಟಿನ್ನ ಹಸ್ತಪ್ರತಿಯನ್ನು, ಆಮೇಲೆ ಶಾಸನಗಳನ್ನು, ನಾಣ್ಯಗಳನ್ನು ಇದನ್ನೆಲ್ಲ ಕಲೆ ಹಾಕಿದವರು ಪೆಟ್ರಾರ್ಕ್. ಗ್ರೀಕ್ ಮತ್ತು ಲ್ಯಾಟಿನ್ ಕಲೆ ಸಾಹಿತ್ಯಗಳ ಪುನರುತ್ಥಾನಕ್ಕೆ ಅವಿರತವಾಗಿ ಶ್ರಮಿಸಿದವರು ಪೆಟ್ರಾರ್ಕ್ ರವರು ಬೊಲೋನಾದಲ್ಲಿ ಓದುತ್ತಿದ್ದಾಗ ಲೋರಾ ಎಂಬ ತರುಣಿಯಲ್ಲಿ ಮೋಹಿತನಾಗಿದ್ದು ಅವರ ಕಾವ್ಯಲಹರಿ ಅರಳಲು ಪ್ರೇರಣೆಯಾಯಿತು. ಅದನಂತರದಲ್ಲಿ ಬೇರೆ ಬೇರೆ ರೀತಿಯ ಗ್ರಂಥಗಳು, ಕೃತಿಗಳು, ಸಾಹಿತ್ಯಗಳನ್ನೆಲ್ಲ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಇನ್ನು ಬೊಕ್ಯಾಸಿಯೋ ಪೆಟ್ರಾರ್ಕಿನ ಶಿಷ್ಯ. ಪುನರುಜ್ಜೀವನ ಉಷಾತಾರೆಗಳಲ್ಲಿ ಒಬ್ಬರು ಅಂತ ಬೊಕ್ಕಾಸಿಯೋವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಈತ ಇಟಾಲಿಯನ್ ಭಾಷೆಯಲ್ಲಿ ದಿ ಡೆಕಾಮೆರಾನ್ ಎಂಬ ಮೇರುಕೃತಿಯನ್ನು ರಚಿಸಿದವರು. ಇದು ಧರ್ಮಾಧಿಕಾರಿಗಳ, ಶ್ರೀಮಂತರ, ಸನ್ಯಾಸಿಯರ 100 ರೋಚಕ ಕಥೆಗಳು ಇರುವಂಥದ್ದು ಕಥಾ ಸಂಕಲನ. ಈ ರೀತಿಯಾಗಿ ಅವರು ವಿಶೇಷವಾದ ಕಥಾ ಸಂಕಲನವನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಇಟಾಲಿಯನ್ ಭಾಷೆಯ ಗದ್ಯದ ಪಿತಾಮಹ ಎಂದು ಕರೆಯಲಾಗಿದೆ. ಇಟಾಲಿಯನ್ ಭಾಷೆಯ ಗದ್ಯದ ಪಿತಾಮಹ ಬೊಕ್ಕಾಸಿಯೋ. ಹಾಗೆಯೇ ಅವರು ಪೆಟ್ರಾರ್ಕ್ನ ಶಿಷ್ಯ. ಪೆಟ್ರಾರ್ಕ್ ಯಾರು? ಪುನರುಜ್ಜೀವನದ ಪಿತಾಮಹ. ಮಾನವತಾವಾದಿಯ ಜನಕ. ಇನ್ನು ಮೆಕ್ಯಾವೆಲ್ಲಿ ಯಾರು? ಅವ ಫ್ಲೋರೆಂಟೈನ್ ಪ್ರಸಿದ್ಧ ರಾಜನೀತಿಜ್ಞ, ಪ್ರಸಿದ್ಧ ಬರಹಗಾರ, ಪ್ರಸಿದ್ಧ ಅಂತಾರಾಷ್ಟ್ರೀಯ ರಾಜಕಾರಣಿಗಳಿಗೆ ರಾಜಪ್ರಭುತ್ವ ಸವಿಯನ್ನು ಉಣಬಡಿಸಿದವರು. ಅವನು ವ್ಯಕ್ತಿ ಸ್ವಾತಂತ್ರ್ಯದ ಪ್ರತಿಪಾದಕ. ಅವನ ಪ್ರಸಿದ್ಧ ಕೃತಿ ದಿ ಪ್ರಿನ್ಸ್ ರಾಜಕಾರಣಿಗಳಿಗೆ ಉತ್ತಮ ಮಾರ್ಗದರ್ಶಿ ಸೂತ್ರಗಳನ್ನು ಒದಗಿಸುತ್ತದೆ. ಇನ್ನು 7ನೇ ಪಾಯಿಂಟ್, ಎರಾಸ್ಮಸ್. ಪ್ರಸಿದ್ಧ ಬುದ್ಧಿಜೀವಿಯಾದ ಎರಾಸ್ಮಸ್ ಹಾಲೆಂಡಿನ ರೋಟರ್ಡ್ಯಾಮ್ನ ನಿವಾಸಿ. ಧರ್ಮಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವೀಧರರು. ಪೆಟ್ರಾರ್ಕ್ನ ವಿದ್ವತ್ತನ್ನು ಮೀರಿ ಬೆಳೆದಿದ್ದ ಈತನನ್ನು ಯುರೋಪಿನ ವಿದ್ವಾಂಸ ಎಂದು ಕರೆಯಲಾಗಿದೆ. ಕೆಲಕಾಲ ಫ್ರಾನ್ಸ್ನ ಡಿ ಕಾಲೇಜನ್ನು ಮುನ್ನಡೆಸಿದ್ರು. ನಂತರ ಚರ್ಚಿನ ಧರ್ಮಾಧಿಕಾರಿಗಳ ದುರಾಚಾರಗಳನ್ನು ಖಾರವಾಗಿ ಖಂಡಿಸಿದರು. ಈತನು ನ್ಯೂ ಟೆಸ್ಟ್ಮೆಂಟ್ನ ಸಂಪಾದಿಸಿದರು. ಅವರ ಮೇರುಕೃತಿ ಪ್ರೈಸ್ ಆ್ಯಂಡ್ ಫಾಲಿ, ಮೂರ್ಖತನ ಪ್ರಶಂಸೆಯಲ್ಲಿ ಪಾದ್ರಿಗಳನ್ನು ತರಾಟೆಗೆ ತೆಗೆದುಕೊಂಡಿತು. ಅದು ಧರ್ಮವನ್ನು ಪವಿತ್ರವೆಂದು ನಂಬಿದವರನ್ನು ದ್ವೇಷಿಸಿತು. ಎಲ್ಲ ಕೂಡ ಮಾನವತಾವಾದಿಗಳು. ಇವರು ಪುನರುಜ್ಜೀವನಕ್ಕೆ ಅನೇಕ ರೀತಿಯ ಕೊಡುಗೆಗಳನ್ನು ನೀಡಿದ್ದಾರೆ. ಮಾನವತಾವಾದ, ಡಾಂಟೆ, ಪೆಟ್ರಾರ್ಕ್, ಬೊಕ್ಕಾಸಿಯೋ, ಮೆಕ್ಯಾವೆಲ್ಲಿ, ಎರಾಸ್ಮಸ್. ಪಾಯಿಂಟ್ಸನ್ನು ನೆನಪಲ್ಲಿಟ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತೇನೆ. ಪುನರುಜ್ಜೀವನದ ಕೊಡುಗೆಗಳು: ಮಾನವತಾವಾದ, ಡಾಂಟೆ, ಪೆಟ್ರಾರ್ಕ್, ಬೊಕ್ಕಾಸಿಯೋ, ಮೆಕ್ಯಾವೆಲ್ಲಿ, ಎರಾಸ್ಮಸ್. ಇವಿಷ್ಟನ್ನು ನಾವು ಘಟಕ 1ರಲ್ಲಿ ನೋಡುವಂಥದ್ದು. ನಾವು ಪುನರುಜ್ಜೀವನದ ಕೊಡುಗೆಗಳನ್ನು ನೋಡಿಕೊಂಡಿದ್ದೇವೆ. ಈಗ ನಾವು ನೋಡಿಕೊಂಡಿರುವಂಥದ್ದು ಒಂದು ಪುನರುಜ್ಜೀವನ ಉಂಟಾಗಲು ಕಾರಣಗಳು. ಪುನರುಜ್ಜೀವನ ಉಂಟಾಗಲು ಕಾರಣಗಳನ್ನು ತಿಳ್ಕೊಂಡಿದ್ದೇವೆ. ಹಾಗೆಯೇ ಪುನರುಜ್ಜೀವನದ ಕೊಡುಗೆಗಳನ್ನು ತಿಳ್ಕೊಂಡಿದ್ದೇವೆ. 2 ಪ್ರಶ್ನೆಗೆ ಉತ್ತರವನ್ನು ತಿಳ್ಕೊಂಡೆವು. ಇನ್ನು ಬರುವಂಥದ್ದು ಇದರಲ್ಲಿ ಪುನರುಜ್ಜೀವನದ ಪರಿಣಾಮಗಳ ಜೊತೆಗೆ ಭೌಗೋಳಿಕ ಅನ್ವೇಷಣೆಗಳ ಕಾರಣ ಮತ್ತು ಫಲಿತಾಂಶ. ಇದು ಮುಖ್ಯವಾಗಿರುವಂಥ ಪ್ರಶ್ನೆ. ಆದ್ದರಿಂದ ನಾವು ನೋಡ್ಕೊಳ್ಬೇಕದನ್ನು.
ಪುನರುಜ್ಜೀವನದ ಪರಿಣಾಮ ಎಂತಾಯಿತು ಅಂತ ಹೇಳಿದರೆ ಪುರಾತನ ಸಂಸ್ಕೃತಿ ಪುನರುಚ್ಚೇತನವಾಯಿತು. ಪುರಾತನ ಸಂಸ್ಕೃತಿಯೆಲ್ಲ ಮತ್ತೆ ಹುಟ್ಟಿತು, ವಿಚಾರವಂತಿಕೆ ಹುಟ್ಟಿತು, ಪ್ರಶ್ನಿಸುವ ಗುಣ ಬೆಳೆಸಿತು. ಅಷ್ಟೇ ಅಲ್ಲದೆ ಕಲೆ, ಸಾಹಿತ್ಯ, ದೇಶೀಯ ಭಾಷೆ, ಶಿಲ್ಪಕಲೆ, ಚಿತ್ರಕಲೆ, ಸಾಹಿತ್ಯ, ವಿಜ್ಞಾನ ಇದೆಲ್ಲ ಕೂಡ ಮತ್ತೆ ಮತ್ತೆ ಹುಟ್ಟಿ ಬಂದವು. ಪುನರುಜ್ಜೀವನದಿಂದಾಗಿ ದೇಶೀಯ ಸಾಹಿತ್ಯ, ದೇಶೀಯ ಭಾಷೆಗಳು ಬೆಳವಣಿಗೆ ಆಯಿತು. ದೇಶೀಯ ಭಾಷೆ ಮತ್ತು ದೇಶೀಯ ಸಾಹಿತ್ಯ ಬೆಳವಣಿಗೆ ಆಯಿತು. ಪುನರುಜ್ಜೀವನದ ಪರಿಣಾಮದಿಂದಾಗಿ ವೈಚಾರಿಕ ಕ್ರಾಂತಿ ಹೆಚ್ಚಾಯಿತು. ಮೂಢನಂಬಿಕೆಗಳೆಲ್ಲ ಮಾಯವಾಯಿತು. ವಿಜ್ಞಾನದ ಬೆಳವಣಿಗೆಗೆ ತುಂಬನೇ ಸಹಾಯಕವಾಯಿತು. ವೈಜ್ಞಾನಿಕ ಸಂಶೋಧನೆಗಳು ಉಂಟಾಯಿತು. ಇವು ಪುನರುಜ್ಜೀವನದ ಪರಿಣಾಮಗಳು. ಮತ್ತೊಮ್ಮೆ ಹೇಳ್ತಾ ಹೋಗ್ತೇನೆ, ಪುನರುಜ್ಜೀವನದ ಪರಿಣಾಮಗಳು: ಪುರಾತನ ಸಂಸ್ಕೃತಿಯ ಪುನರುಚ್ಚೇತನವಾಯಿತು, ವಿಚಾರವಂತಿಕೆ ಹೆಚ್ಚಿಸಿತು, ಪ್ರಶ್ನಿಸುವ ಗುಣ ಬೆಳೆಸಿತು, ಕಲೆ, ಸಾಹಿತ್ಯ, ಭಾಷೆ, ಶಿಲ್ಪಕಲೆ, ಚಿತ್ರಕಲೆ, ಸಾಹಿತ್ಯ, ವಿಜ್ಞಾನ ಮಹತ್ತರ ಬದಲಾವಣೆಯಾಯಿತು. ದೇಶೀಯ ಸಾಹಿತ್ಯ ಮತ್ತು ದೇಶೀಯ ಭಾಷೆಗಳ ಬೆಳವಣಿಗೆಯಾಯಿತು. ವೈಚಾರಿಕ ಕ್ರಾಂತಿ ಹೆಚ್ಚಿತು. ಮೂಢನಂಬಿಕೆಗಳು ಮಾಯವಾದವು. ವಿಜ್ಞಾನದ ಬೆಳವಣಿಗೆಗೆ ಸಹಾಯಕವಾಯಿತು. ವೈಜ್ಞಾನಿಕ ಸಂಶೋಧನೆಗಳು ಭೌಗೋಳಿಕ ಅನ್ವೇಷಣೆಗಳಿಗೆ ಕಾರಣವಾದವು. ಇನ್ನು ಬರುವಂಥದ್ದು ಭೌಗೋಳಿಕ ಅನ್ವೇಷಣೆಗಳು ಮತ್ತು ಕಾರಣಗಳು. ಭೌಗೋಳಿಕ ಅನ್ವೇಷಣೆಗೆ ಬದಲಾವಣೆ ಆಗಲಿಕ್ಕೆ ಏನೆಲ್ಲ ಕಾರಣ ಉಂಟಾಯಿತು? ಒಂದು, ಈಗ ಮೊದಲಿಗೆ ಪಾಯಿಂಟ್ಸನ್ನು 2 ಸಲ ಕಲಿಯುವ, ಅದಾದ ನಂತರ ಪಾಯಿಂಟ್ಸ್ನ ವಿವರಣೆಯನ್ನು ಅವರು ಕೊಟ್ಟಿರುವಂಥ ವಿವರಣೆ ಸ್ವಲ್ಪ ನೋಡ್ತಾ ಹೋಗೋಣ. 1, ಧರ್ಮಯುದ್ಧಗಳು. 2, ಪುನರುಜ್ಜೀವನದ ಸ್ಫೂರ್ತಿ. ರಾಷ್ಟ್ರ ರಾಜ್ಯಗಳ ಏಳಿಗೆ. ವಾಣಿಜ್ಯೋದ್ಯಮದ ಬೆಳವಣಿಗೆ. ಆರ್ಥಿಕ ಕಾರಣಗಳು. ಧಾರ್ಮಿಕ ಕಾರಣಗಳು. ಪ್ರವಾಸಿ ವರದಿಗಳು. ಹಣಕಾಸು ನೆರವು. ಹಳೆಯ ಮಾರ್ಗಗಳು. ಬದಲಾದ ವ್ಯಾಪಾರಿ ಮಾರ್ಗ. ಇಟಲಿಯ ಶ್ರೀಮಂತಿಕೆ. ಸಂಪತ್ತಿನ ದಾಹ. ನಾವಿಕರ ದಿಕ್ಸೂಚಿಯ ಸಂಶೋಧನೆ. ಕಾನ್ಸ್ಟಂಟಿನೋಪಲ್ ನಗರದ ಪತನ. ಹಾಗೆ 15ನೇದು ವೈಜ್ಞಾನಿಕ ಕಾರಣಗಳು. ಒಟ್ಟು 15 ಪಾಯಿಂಟ್ಸ್ಗಳಿದೆ. ಭೌಗೋಳಿಕ ಅನ್ವೇಷಣೆಗಳು ಮತ್ತು ಕಾರಣಗಳು. ಈ ಪಾಯಿಂಟ್ಸ್ಗಳನ್ನು ಬಾಯ್ಪಾಠ ಮಾಡಿಕೊಳ್ಳಿ, ಸ್ಕಿಪ್ ಮಾಡಬೇಡಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಭೌಗೋಳಿಕ ಅನ್ವೇಷಣೆಗಳು ಮತ್ತು ಕಾರಣಗಳು. ಇಲ್ಲಿ ನಾನು ಮಾಡುವಂಥ ಪಾಠಗಳು ಅಥವಾ ಪ್ರಶ್ನೆಗಳ ಉತ್ತರಗಳು ಹೆಚ್ಚಾಗಿ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನೇ ನಾನು ನಿಮಗೆ ತಿಳಿಸ್ಕೊಡುವಂಥದ್ದು. ಪದೇ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಯಾಗಿರುವಂಥದ್ದು ಭೌಗೋಳಿಕ ಅನ್ವೇಷಣೆಗಳು ಮತ್ತು ಕಾರಣಗಳು. ಮತ್ತೊಮ್ಮೆ ಪಾಯಿಂಟ್ಸ್ಗಳನ್ನು ತಿಳ್ಕೊಳ್ಳುವ. ಧರ್ಮಯುದ್ಧಗಳು. ಪುನರುಜ್ಜೀವನದ ಸ್ಫೂರ್ತಿ. ರಾಷ್ಟ್ರ ರಾಜ್ಯಗಳ ಏಳಿಗೆ. ವಾಣಿಜ್ಯೋದ್ಯಮದ ಬೆಳವಣಿಗೆ. ಆರ್ಥಿಕ ಕಾರಣಗಳು. ಧಾರ್ಮಿಕ ಕಾರಣಗಳು. ಪ್ರವಾಸಿ ವರದಿಗಳು. ಹಣಕಾಸು ನೆರವು. ಹಳೆ ಮಾರ್ಗಗಳು. ಬದಲಾದ ವ್ಯಾಪಾರಿ ಮಾರ್ಗಗಳು. ಇಟಲಿಯ ಶ್ರೀಮಂತಿಕೆ. ಸಂಪತ್ತಿನ ದಾಹ. ನಾವಿಕರ ದಿಕ್ಸೂಚಿಯ ಸಂಶೋಧನೆ. ಕಾನ್ಸ್ಟಂಟಿನೋಪಲ್ ನಗರದ ಪತನ. ವೈಜ್ಞಾನಿಕ ಕಾರಣಗಳು. ಇವಿಷ್ಟು ಭೌಗೋಳಿಕ ಅನ್ವೇಷಣೆಗಳು ಮತ್ತು ಕಾರಣಗಳಲ್ಲಿ ಬರುವಂಥದ್ದು. ಮೊದಲನೇದಾಗಿ ಧರ್ಮಯುದ್ಧಗಳು ನಡೆಯಿತು. ಯಾರ ನಡುವೆ? ಕ್ರೈಸ್ತರು ಮತ್ತು ಅರಬರ ನಡುವೆ ನಡೆದಂತಹ ಧರ್ಮಯುದ್ಧಗಳೇ ಧರ್ಮ ರಕ್ಷಣೆಗಾಗಿ, ಏಷ್ಯನ್ ಮೈನರ್ನಲ್ಲಿದ್ದ ಪವಿತ್ರ ಸ್ಥಳಗಳ ರಕ್ಷಣೆಗಾಗಿ ಕ್ರೈಸ್ತರು ಮತ್ತು ಅರಬ್ಬರ ನಡುವೆ ಆದಂತಹ ಯುದ್ಧಗಳೇ ಧರ್ಮ ರಕ್ಷಣೆಗಾಗಿ ಜೆರುಸಲೆಂ, ಬೆತ್ಲೆಹೆಮ್ ಮೊದಲಾದ ಪವಿತ್ರ ಸ್ಥಳಗಳನ್ನು, ತಮ್ಮ ಮನೆ ಮಠಗಳನ್ನೆಲ್ಲ ತೊರೆದರು.
ಧರ್ಮಯುದ್ಧಗಳು ಐರೋಪ್ಯರಿಗೆ ಪೂರ್ವ ಪಶ್ಚಿಮ ಜಗತ್ತನ್ನು ಹತ್ತಿರ ತಂದವು. ಹೀಗಾಗಿ ಅವರಿಗೆ ಎಲ್ಲ ಏಷ್ಯಾ ರಾಷ್ಟ್ರಗಳು, ಜನ, ಸಂಸ್ಕೃತಿ, ಭೌಗೋಳಿಕ ಜ್ಞಾನ ಪರಿಚಯ ಆಯಿತು. ಪೌರಾತ್ಯ ಜಗತ್ತಿನ ಜ್ಞಾನ ಅವರಿಗೆ ದೊರೆತಂತೆಲ್ಲ ಅದರ ಜ್ಞಾನ ದಿಗಂತ ವೃದ್ಧಿಸಿತು ಅಂತ ಹೇಳ್ಬೋದು. ಸ್ವಲ್ಪ ವಿಚಾರ, ಈ ಪಾಯಿಂಟ್ಸಲ್ಲಿರುವಂಥ ಸ್ವಲ್ಪ ವಿಚಾರ ನಿಮಗೆ ತಿಳ್ಕೊಂಡೋದ್ರೆ ನಂತರ ವಿವರಣೆಯನ್ನು ನೀವು ಸಾಧ್ಯ ಆದಷ್ಟು ಸ್ವಲ್ಪ ಜಾಸ್ತಿ ಬರಿತಾ ಹೋಗ್ಬೋದು. ಪುನರುಜ್ಜೀವನದ ಸ್ಫೂರ್ತಿ. ಯಾವಾಗ ಪುನರುಜ್ಜೀವನ ಉಂಟಾಯಿತು, ಆ ಒಂದು ಸ್ಫೂರ್ತಿಯಿಂದ ಭೌಗೋಳಿಕ ಅನ್ವೇಷಣೆಗಳಿಗೆ ಕಾರಣ ಆಯಿತು. ಪುನರುಜ್ಜೀವನ ಚಳುವಳಿ ಐರೋಪ್ಯರ ಜ್ಞಾನ ದಿಗಂತ ಬೆಳೆಸಿತು. ಅದು ಅವರಲ್ಲಿ ಅನ್ವೇಷಣಾ ಗುಣ, ಸಾಹಸ ಪ್ರವೃತ್ತಿ, ವಿಚಾರಶೀಲತೆ, ಕುತೂಹಲಗಳನ್ನು ಬೆಳೆಸಿತು. ಹೊಸ ನಾಡುಗಳ ಪರಿಚಯ ಹೊಂದಬೇಕೆಂಬ ಹಂಬಲ ಕೂಡ ಹೆಚ್ಚಾಯಿತು. ಸಾಹಸಿಗಳಾದ ಐರೋಪ್ಯರಿಗೆ ಇವೆಲ್ಲ ಸಮುದ್ರಯಾನಗಳಲ್ಲಿ ತೊಡಗುವಂತೆ ಪ್ರೇರೇಪಿಸಿದವು. ಪುನರುಜ್ಜೀವನದ ವಿಜ್ಞಾನವು ಯಾನಗಳಿಗೆ ವರಪ್ರಸಾದ ಆಯಿತು. ಇನ್ನು ರಾಷ್ಟ್ರರಾಜ್ಯಗಳ ಏಳಿಗೆ ಆಗಿರುವಂಥದ್ದು ಕೂಡ ಭೌಗೋಳಿಕ ಅನ್ವೇಷಣೆಗೆ ಕಾರಣ ಆಯಿತು. ಮಧ್ಯಯುಗದಲ್ಲಿ ರಾಜ್ಯಗಳು ಚರ್ಚಿನ ಧರ್ಮಯುದ್ಧಗಳಿಂದಾಗಿ ಚರ್ಚಿನ ಪ್ರಭಾವ ಕುಗ್ಗಿತು. ಚರ್ಚಿನ ಅಧೀನದಲ್ಲಿದ್ದ ರಾಜರು ಪ್ರಬಲಗೊಂಡು ಬಲಿಷ್ಠ ರಾಷ್ಟ್ರೀಯ ರಾಜ್ಯಗಳನ್ನು ಕಟ್ಟಿದರು. ಇಂಗ್ಲೆಂಡ್, ಸ್ಪೇನ್, ಫ್ರಾನ್ಸ್, ಪೋರ್ಚುಗಲ್ಗಳಲ್ಲಿ ಇಂತಹ ರಾಜ್ಯಗಳು ಏಳಿಗೆ ಹೊಂದಿದವು. ಅವರು ಸಾಮ್ರಾಜ್ಯವಾದಿಗಳಾಗಿದ್ದು ತಮ್ಮ ಅಧಿಕಾರ ಮತ್ತು ವ್ಯಾಪಾರ ವಿಸ್ತರಣೆ ಬಯಸಿದರು. ತಮ್ಮ ಸಾಮ್ರಾಜ್ಯ ವಿಸ್ತರಣೆಗಾಗಿ ಹೊಸ ನಾಡುಗಳ ಶೋಧನೆಗೆ ಪ್ರೋತ್ಸಾಹವನ್ನು ಕೂಡ ಕೊಟ್ಟರು. ವಾಣಿಜ್ಯೋದ್ಯಮದ ಬೆಳವಣಿಗೆ. ಮಧ್ಯಯುಗದಲ್ಲಿ ಭೂಮಧ್ಯ ಸಮುದ್ರದ ವಿಶ್ವ ವ್ಯಾಪಾರದ ಕೇಂದ್ರ ಆಗಿದ್ದಾಗ ಅದು ಇಟಲಿ ವರ್ತಕರ ಕೈಯಲ್ಲಿ ಕೂಡ ಇತ್ತು. ಇಟಲಿಯ ನಗರಗಳಾದ ಜಿನೋವಾ, ಫ್ಲಾರೆನ್ಸ್, ವೆನಿಸ್, ರೋಮ್ ನಗರಗಳು ವಿಶ್ವ ವ್ಯಾಪಾರ ಕೂಡ ಹೊಂದಿದ್ದವು. ಆದರೆ ಇಂಗ್ಲೆಂಡ್, ಫ್ರಾನ್ಸ್, ಪೋರ್ಚುಗಲ್, ಸ್ಪೇನ್ನಲ್ಲಿ ಏಳಿಗೆ ಹೊಂದಿದ ಒಂದು ರಾಷ್ಟ್ರಗಳು ಇಟಲಿಯ ಈ ಏಕಸ್ವಾಮ್ಯವನ್ನು ಒಪ್ಪದೆ ವ್ಯಾಪಾರ ಸಮಾನ ಹಕ್ಕುಗಳಿಗೆ ಸ್ಪರ್ಧೆ ಕೂಡ ನಡೆಸಿದರು. ಇನ್ನು 5ನೇ ಪಾಯಿಂಟ್ನಲ್ಲಿ ಆರ್ಥಿಕ ಕಾರಣಗಳು. ಏಷ್ಯಾದಲ್ಲಿ ಸಿಗ್ತಾ ಇದ್ದಂತಹ ಮುತ್ತು, ರತ್ನ, ವಜ್ರ, ಚಿನ್ನ, ಹತ್ತಿ, ಗಾಜು, ಸಾಂಬಾರು ಪದಾರ್ಥಗಳು ಇದೆಲ್ಲ ಕೂಡ ಬಿಟ್ಟು ಮೊದಲಾದ ವಸ್ತುಗಳಿಗೆ ಯುರೋಪಿನ ಮಾರುಕಟ್ಟೆಗಳಲ್ಲಿ ಅತ್ಯಧಿಕ ಬೇಡಿಕೆ ಕೂಡ ಇತ್ತು. ಇದನ್ನು ಐರೋಪ್ಯರು ಉತ್ಪಾದಿಸುತ್ತಿರಲಿಲ್ಲ. ಧರ್ಮಯುದ್ಧಗಳ ನಂತರ ಅವುಗಳ ಬೇಡಿಕೆ ಮತ್ತಷ್ಟು ಹೆಚ್ಚಾಯಿತು. ಐರೋಪ್ಯರಿಗೆ ಮುತ್ತು, ರತ್ನ ಏಷ್ಯಾದಲ್ಲಿ ಮಾತ್ರ ದೊರೆಯುತ್ತಿದ್ದವು. ಏಷ್ಯಾದ ಭೋಗಾಸಕ್ತ ವಸ್ತುಗಳು ಅವರಿಗೆ ತುಂಬ ಅಗತ್ಯವಾಗಿದ್ದವು. ಅವರಿಗೆ ದ್ರಾಕ್ಷಾರಸ, ಮದ್ಯಪಾನ, ಸಾಂಬಾರು ಪದಾರ್ಥಗಳು ಅವಶ್ಯಕವಾಗಿದ್ದವು. ಈ ವಸ್ತುಗಳೆಲ್ಲವನ್ನು ಐರೋಪ್ಯರು ಅರಬ್ರಿಂದ ಪಡೆಯುತ್ತಿದ್ದರು. ಅರಬ್ಬರು ಲಾಭಕೋರರಾಗಿದ್ದು ಹೆಚ್ಚಿನ ಹಣವನ್ನು ಸುಲಿಗೆ ಕೂಡ ಮಾಡ್ತಾಯಿದ್ರು. ಹೀಗಾಗಿ ವಸ್ತುಗಳ ಬೆಲೆ ತುಂಬಾ ದುಬಾರಿಯಾಯಿತು. ಈ ಸಂದರ್ಭದಲ್ಲಿ ಅರಬ್ ಮಧ್ಯವರ್ತಿಗಳ ನೆರವಿಲ್ಲದೆ ತಾವೇ ಏಷ್ಯಾದೊಡನೆ ನೇರ ವ್ಯಾಪಾರ ಸಂಬಂಧ ಹೊಂದಿ ವಸ್ತುಗಳನ್ನು ಪಡೆಯಲು ಭೌಗೋಳಿಕ ಅನ್ವೇಷಣೆಗಳಲ್ಲಿ ತೊಡಗಿಕೊಂಡರು. ಧಾರ್ಮಿಕ ಕಾರಣಗಳು. ಮತ ಸುಧಾರಣೆಯಿಂದಾಗಿ ಈ ರೋಮ್ ಕೆಥೋಲಿಕರ ಪ್ರಭಾವ ಕ್ಷೀಣಿಸ್ತಾ ಹೋಗ್ತದೆ. ಯಾಕಂದರೆ ತಮ್ಮ ಜನಪ್ರಿಯತೆಯನ್ನು ಹೆಚ್ಚಿಸಿಕೊಳ್ಳಬೇಕು ಅಂತ ಹೇಳಿ ಕೆಥೋಲಿಕ್ನ ಧರ್ಮಗುರುಗಳು, ಕೆಥೋಲಿಕ್ನ ಪಾದ್ರಿಗಳು, ಕ್ರೈಸ್ತ ಮಿಷನರಿಗಳು ನೌಕಾಯಾನಗಳಿಗೆ ಪ್ರೋತ್ಸಾಹವನ್ನು ನೀಡಿದರು. ಕಾರಣ ಹೊಸ ನಾಡುಗಳಲ್ಲಿ ತಮ್ಮ ಧರ್ಮವನ್ನು ಪ್ರಚಾರ ಮಾಡಬಹುದೆಂಬ ಮಹದಾಸೆಯನ್ನು ಹೊಂದಿದ್ರು. ಈ ಧರ್ಮವನ್ನು ಪ್ರಪಂಚದ ಮೂಲೆಗೆ ಹಬ್ಬಿಸುವ ಗುರಿ ಮತ್ತು ನೌಕಾಯಾನಗಳಲ್ಲಿ ತೊಡಗಿದ್ರು ಬಹುತೇಕ ಕೆಥೋಲಿಕರೇ ಆಗಿದ್ದರು. ಮತ ಪ್ರಚಾರಕರು ನಾವಿಕರನ್ನು ಹಿಂಬಾಲಿಸಿಕೊಂಡು ಹೋದರು. ನಾವಿಕರು ಹೋದೆಡೆ ಎಲ್ಲೆಲ್ಲ ಧರ್ಮ ಪ್ರಚಾರ ಕೂಡ ಮಾಡಿದರು. ಯುರೋಪಿಯನ್ನರು ಧಾರ್ಮಿಕ ಹಿಂಸೆಗಳನ್ನು ಅನುಭವಿಸಿದ್ದರಿಂದ ಹೊಸ ನಾಡುಗಳಿಗೆ ವಲಸೆ ಹೋಗುವ ಕಾತುರದಲ್ಲಿ ಇದ್ದರು. ಹೀಗೆ ವ್ಯಾಪಾರ ಮತ್ತು ಧರ್ಮ ಪ್ರಚಾರಗಳು ಅವರನ್ನು ನೌಕಾಯಾನಗಳಲ್ಲಿ ತೊಡಗಿಸಿದರು. ಇನ್ನು 7ನೇ ಪಾಯಿಂಟ್ ಪ್ರವಾಸಿ ವರದಿಗಳು. ಏಷ್ಯಾಕ್ಕೆ ಭೇಟಿ ನೀಡಿದ ಅನೇಕ ಯುರೋಪಿಯನ್ ವರ್ತಕರು ಪ್ರವಾಸಿಗರು ಇಲ್ಲಿ ತಾವು ಕಂಡ ಆ ಒಂದು ಐಶ್ವರ್ಯ ಹಾಗೂ ಭೋಗಗಳನ್ನು ತಮ್ಮ ಪ್ರವಾಸಿ ವರದಿಗಳ ಮೂಲಕ ಯುರೋಪಿಯನ್ನರಿಗೆ ವಿವರಿಸಿದರು. ಐಶ್ವರ್ಯ, ಸಂಪತ್ತು, ಕೀರ್ತಿಯನ್ನು ಸಂಪಾದಿಸಬೇಕೆಂಬ ಅಭಿಲಾಷೆಯನ್ನು ಪ್ರವಾಸಿ ವರದಿಗಳು ಯುರೋಪಿಯನ್ನವರಿಗೆ ಸ್ಫೂರ್ತಿ ಕೂಡ ನೀಡ್ತಾರೆ. ಐರೋಪ್ಯರಿಗೆ ಪೌರಾತ್ಯ ವಸ್ತು ಸಂಪತ್ತು ದೋಚುವ ಹಂಬಲ ತುಂಬಾ ಬಲ ಆಗಿತ್ತು. ತಾವು ಏಷ್ಯಾದೊಂದಿಗೆ ವ್ಯಾಪಾರ ಸಂಪರ್ಕ ಕೂಡ ಹೊಂದಿದ್ದಲ್ಲ
ಆ ಸಂಪತ್ತನ್ನು ಹೊಂದಬಹುದೆಂಬ ಹಂಬಲ ಕೂಡ ಬಲವಾಯಿತು. ತಾವು ಏಷ್ಯಾದೊಂದಿಗೆ ನೇರ ವ್ಯಾಪಾರ ಸಂಪರ್ಕ ಹೊಂದಿದ್ದಲ್ಲಿ ಈ ಸಂಪತ್ತು ಪಡೆಯಬಹುದೆಂದು ಅರಿತರು. ಉದಾಹರಣೆ ನೋಡಿದರೆ ಇಟಲಿಯ ವೆನಿಸ್ ನಗರದ ಸಹೋದರರಾದ ಮಾರ್ಕೋ ಪೋಲೋ ಮತ್ತು ನಿಕಾಲೋ ಪೋಲೋರವರು ಪ್ರಮುಖರು. ಮಾರ್ಕೋ ಪೋಲೋನು ಚೀನಾದ ಮಂಗೋಲರ ದೊರೆ ಕುಬ್ಲಾಯಿ ಖಾನ್ನ ಆಸ್ಥಾನಕ್ಕೆ ಭೇಟಿ ನೀಡಿದ್ದರು. ನಂತರ ಜಪಾನ್ ಮತ್ತು ಭಾರತಗಳನ್ನು ಸಂದರ್ಶಿಸಿ ಅಪಾರ ಸಂಪತ್ತಿನೊಂದಿಗೆ ಇಟಲಿಗೆ ಏಷ್ಯಾದ ಐಶ್ವರ್ಯದ ಬಗ್ಗೆ ವರದಿಯನ್ನು ಕೂಡ ಮಾಡಿದರು. ಈ ವರದಿಯಿಂದ ಭಾರತ ಮಹಾ ಅದ್ಭುತ ದೇಶ, ಕೋಟ್ಯಾಂತರ ಜನ, ಕೋಟ್ಯಾಂತರ ಪದಾರ್ಥ ಎಂದು ವಿವರಿಸ್ತಾರೆ. ಈ ವರದಿಯು ಮುಂದಿನ ನಾವಿಕರಿಗೆ ಉತ್ತೇಜನವನ್ನು ಕೂಡ ನೀಡುತ್ತದೆ. ಅದೇ ರೀತಿ ಫ್ರಾನ್ಸಿನ ಪಾದ್ರಿ ಜಾನ್ ಫಾನೋ ಮಂಗೋಲಿಯಾವರನ್ನು, ವಿಲಿಯಂ ಬೂಬ್ರೂಫಿಸ್ ಚೀನಾದ ಚಂಗೇಸ್ ಖಾನ್ನ ಆಸ್ಥಾನವನ್ನು ಭೇಟಿ ಮಾಡಿದ ವರದಿಯನ್ನು ಕೂಡ ಮಾಡಿದ್ದರು. ಇನ್ನು ಹಣಕಾಸು ನೆರವು. ಭೌಗೋಳಿಕ ಅನ್ವೇಷಣೆಗಳಲ್ಲಿ ತೊಡಗುವ ಸಾಹಸಿಗರಿಗೆ ಹಣಕಾಸಿನ ನೆರವು ಕೊಡಲು ಅನೇಕ ರಾಜರು, ಕೈಸರು, ಋಷಿಗಳು, ಬ್ಯಾಂಕುಗಳು, ಬಂಡವಾಳ ವ್ಯವಸ್ಥೆ ಎಲ್ಲವೂ ಕೂಡ ಮುಂದೆ ಬಂದವು. ಹಳೆಯ ಮಾರ್ಗಗಳು. ಪಶ್ಚಿಮದೊಂದಿಗೆ ಪೂರ್ವ ಜಗತ್ತು ಹೊಂದಿದ್ದ ವ್ಯಾಪಾರಿ ಮಾರ್ಗಗಳು ಅತ್ಯಂತ ದುಬಾರಿಯಾಗಿ ವೆಚ್ಚದಾಯಕ ಆಗಿದ್ದವು. ಕಡಲ್ಗಳ್ಳರಿಂದ ರಕ್ಷಣೆ ಪಡೆಯಲು ಈ ಮಾರ್ಗಗಳು ವಿಫಲವಾಗಿದ್ದವು. ಇದಲ್ಲದೆ ಈ ದೂರದ ಮಾರ್ಗಗಳ ಮೂಲಕ ಒಯ್ಯುತ್ತಿದ್ದ ಏಷ್ಯಾದ ಪದಾರ್ಥಗಳು ಸಾಗಾಣಿಕೆಯಲ್ಲಿ ವಿಳಂಬವಾಗಿ ಏನಾಗ್ತಾ ಇತ್ತು, ಯುರೋಪಿನಲ್ಲಿ ಸಂರಕ್ಷಿಸಲು ಯಾವ ವ್ಯವಸ್ಥೆ ಕೂಡ ಇಲ್ಲದೆ ತೆಗೆದುಕೊಂಡು ಹೋಗ್ತಾ ಇದ್ದಂಥದ್ದೆಲ್ಲ ಕೂಡ ಹಾಳಾಗಲಿಕ್ಕೆ ಆರಂಭ ಆಯಿತು. ಎಲ್ಲ ಕೂಡ ಕೆಡ್ತಾ ಇದ್ದವು. ರಸ್ತೆಗಳಲ್ಲಿ ಹಿತಕರವಾದ ಹವಾಮಾನ ಕೂಡ ಇರಲಿಲ್ಲ. ಹೀಗಾಗಿ ಅಧಿಕ ಮೊತ್ತವಿಲ್ಲದೆ, ಅಪಾಯವಿಲ್ಲದೆ ಶೀಘ್ರವಾಗಿ ತಲುಪುವಂತಹ ಮಾರ್ಗಗಳ ಅನ್ವೇಷಣೆ ಕೂಡ ಅನಿವಾರ್ಯವಾಗಿ ಆಯಿತಾಗ. ಬದಲಾದ ವ್ಯಾಪಾರಿ ಮಾರ್ಗ. ಮಧ್ಯಯುಗದಲ್ಲಿ ವಿಶ್ವ ವ್ಯಾಪಾರವು ಮೆಡಿಟರೇನಿಯನ್ ಮತ್ತು ಬಾಲ್ಟಿಕ್ ಪ್ರದೇಶದಲ್ಲಿ ಕೇಂದ್ರೀಕೃತಗೊಂಡಿತ್ತು. ಇಟಲಿ ಅದರ ಒಡೆತನ ಹೊಂದಿತ್ತು. ಇದನ್ನು ಯುರೋಪ್ ವರ್ತಕರು ಸಹಿಸಲಿಲ್ಲ. ಆಗ ಏನು ಮಾಡಿದರು? ಇಟಲಿಯ ಏಕಸ್ವಾಮ್ಯ ವ್ಯಾಪಾರವನ್ನು ಮುರಿಯಲು ಪೈಪೋಟಿ ಕೂಡ ನಡೆಸ್ತಾರೆ. ಹೀಗಾಗಿ ಇಟಾಲಿಯನ್ ನಗರಗಳು ದುರ್ಬಲ ಆಗ್ತಾ ಹೋದವು. ಇದೇ ವೇಳೆ ಅರಬ್ ವರ್ತಕರು ವಾಣಿಜ್ಯ ಹತೋಟಿಗೆ ಯತ್ನಿಸಿ ಇಟಲಿಯನ್ನರಿಗೆ ಕಂಟಕವಾದರು. ಯುರೋಪಿಗೆ ಏಷ್ಯಾ ವಸ್ತುಗಳನ್ನು ಪೂರೈಸುತ್ತಿದ್ದಂತಹ ಹಾನ್ಸಿಯಾಟಿಕ್ ಲೀಗ್ ಪತನಗೊಂಡಿತು. ಈ ಕಾರಣಗಳಿಂದಾಗಿ ವಿಶ್ವವಿದ್ಯಾನಿಲಯವು ಅಟ್ಲಾಂಟಿಕ್ ಸಮುದ್ರಕ್ಕೆ ವರ್ಗಾವಣೆಗೊಂಡಿತು. ಪಶ್ಚಿಮಕ್ಕೆ ನೌಕಾಯಾನ ಅಂಚಿನಲ್ಲಿ ಏಳಿಗೆಗೆ ಬಂದ ದರ್ಪಿಷ್ಟ ರಾಜರು ವಿಶ್ವ ವ್ಯಾಪಾರ ಏಕಸ್ವಾಮ್ಯ ಪಡೆಯಲು ನೌಕಾಯಾನಗಳಿಗೆ ಪ್ರೋತ್ಸಾಹ ನೀಡಿದರು. ಇಟಲಿಯ ಶ್ರೀಮಂತಿಕೆ. ಮಧ್ಯಯುಗದಲ್ಲಿ ಇಟಲಿಯ ವಿಶ್ವ ವ್ಯಾಪಾರ ಏಕಸ್ವಾಮ್ಯ ಪಡೆದಿದ್ದು ಶ್ರೀಮಂತ ರಾಷ್ಟ್ರವಾಗಿತ್ತು. ತನಗೆ ಬೇಕಾದ ಎಲ್ಲ ರೀತಿಯ ವ್ಯವಹಾರಗಳನ್ನು, ವಾಣಿಜ್ಯ, ಅಪಾರ ಸಂಪತ್ತುಗಳನ್ನು ಕೂಡ ಗಳಿಸಿದ್ರು. ಇಲ್ಲಿ ಉತ್ಸಾಹಿಗಳು, ಶ್ರೀಮಂತರು, ಸಾಹಸಿಗಳು ಕೂಡ ಆಗಿದ್ರು. ಇನ್ನು ಸಂಪತ್ತಿನ ದಾಹ. ಐರೋಪ್ಯರಿಗೆ ಪೂರ್ವ ಜಗತ್ತಿನ ಭೋಗವಸ್ತುಗಳ ಸಂಪತ್ತಿನ ಮೋಹ ಬಲಿಯಾಯಿತು. ಏಷ್ಯಾದ ಸಂಪತ್ತನ್ನು ಲೂಟಿ ಮಾಡಲು ಅವರು ಹಂಬಲಿಸಿ ನೌಕಾಯಾನಗಳಲ್ಲಿ ತೊಡಗಿದರು. ಅಲ್ಲಿ ಯುರೋಪಿನ ವರ್ತಕರಲ್ಲಿ ಆದ ವ್ಯಾಪಾರ ಪೈಪೋಟಿ ಹೊಸ ನಾಡುಗಳ ಶೋಧನೆ ಕಾರಣ ಆಯಿತು. 13ನೇ ಪಾಯಿಂಟ್, ನಾವಿಕರ ದಿಕ್ಸೂಚಿಯ ಸಂಶೋಧನೆ. ನಾವಿಕರ ದಿಕ್ಸೂಚಿಯ ಅನ್ವೇಷಣೆಗೆ ನೌಕಾಯಾನಗಳಿಗೆ ವರಮಾನವಾಯಿತು. ಅದು ಸಮುದ್ರ ಪ್ರಯಾಣ ದಿಕ್ಕನ್ನು ತಿಳಿಯಲು ನೆರವಾಯಿತು. ನಾವಿಕರ ದಿಕ್ಸೂಚಿಯನ್ನು ಚೀನಿಯರಿಂದ ಐರೋಪ್ಯರು ಪಡೆದು ಬಳಕೆಗೆ ತಂದರು. ಅದು ನಿಶ್ಚಿತ ಸ್ಥಳವನ್ನು ತಲುಪಲು ಮಾರ್ಗ ಸೂಚಕವಾಯಿತು. ಕಾನ್ಸ್ಟಂಟಿನೋಪಲ್ ನಗರದ ಪತನ. ಕಾನ್ಸ್ಟಂಟಿನೋಪಲ್ ನಗರದ ಪತನ ಮುನ್ನ ಎಲ್ಲ ಏಷ್ಯಾದ ವಸ್ತುಗಳು ಯುರೋಪಿಗೆ ಕಪ್ಪು ಸಮುದ್ರದಲ್ಲಿದ್ದ ಕಾನ್ಸ್ಟಂಟಿನೋಪಲ್ ನಗರದ ಭೂಮಾರ್ಗದ ಮೂಲಕವೇ ಹಾದು ಹೋಗುತ್ತಿದ್ದರು. ಅಲ್ಲಿ ಅರಬ್ ವರ್ತಕರಿಗೆ ದಳ್ಳಾಳಿ ಕೊಡಬೇಕಿತ್ತು. ಕಾನ್ಸ್ಟಂಟಿನೋಪಲ್ ಭೂಮಾರ್ಗವು ಐರೋಪ್ಯರಿಗೆ ಪೌರತ್ಯ ವ್ಯಾಪಾರಕ್ಕೆ ಒಂದು ಹೆಬ್ಬಾಗಿಲಾಗಿತ್ತು. ನಂತರ 1453ನೇ ವರ್ಷದಲ್ಲಿ ಅಟೋಮನ್ ಟರ್ಕರು ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾಗಿ ಕಾನ್ಸ್ಟಂಟಿನೋಪಲ್ ನಗರವನ್ನು ಆಕ್ರಮಿಸಿ ಅಲ್ಲಿನ ಭೂಮಾರ್ಗವನ್ನು ಮುಚ್ಚಿಸಿದರು. ಧಾರ್ಮಿಕ ಪ್ರವೃತ್ತಿಯ ಟರ್ಕರಿಗೆ ವ್ಯಾಪಾರಕ್ಕಿಂತ ಧರ್ಮವೇ ಮೇಲಾಯಿತು. ಇದರಿಂದ ಮೆಡಿಟರೇನಿಯನ್ ಎಲ್ಲ ವ್ಯಾಪಾರಿ ಮಾರ್ಗಗಳು ಪೂರ್ವ ರಾಷ್ಟ್ರಗಳಿಗೆ ಮುಚ್ಚಲ್ಪಟ್ಟವು. ಈ ಮಾರ್ಗದ ಮೇಲೆ ಹಾದು ಹೋಗುತ್ತಿದ್ದ ವಸ್ತುಗಳಿಗೆ ಐರೋಪ್ಯರು ಟರ್ಕರಿಗೆ ಅಧಿಕ ತೆರಿಗೆ ಕೊಡಬೇಕಾಯಿತು. ಐರೋಪ್ಯರು ವ್ಯಾಪಾರದಲ್ಲಿ ತಮ್ಮನ್ನು ಅವಲಂಬಿಸುವಂತೆ ಮಾಡಲು ಒಬ್ಬರು ಹೀಗೆ ಮಾಡಿದರು. ಇನ್ನು 15ನೇ ಪಾಯಿಂಟ್, ವೈಜ್ಞಾನಿಕ ಕಾರಣಗಳು.
ಭೂಗೋಳದ ಪರಿಚಯ, ಭೂಗೋಳದ ಮೇಲೆ ಅನೇಕ ಪುಸ್ತಕಗಳ ಮುದ್ರಣ, ಹಡಗು ಕಟ್ಟುವ ಕಾರ್ಖಾನೆ ಅಭಿವೃದ್ಧಿ, ನಾವಿಕರ ದಿಕ್ಸೂಚಿಯ ಅನ್ವೇಷಣೆ, ಸಿಡಿಮದ್ದಿನ ಬಳಕೆ ಇತ್ಯಾದಿ ವೈಜ್ಞಾನಿಕ ಆವಿಷ್ಕಾರಗಳು ಭೌಗೋಳಿಕ ಸಂಶೋಧನೆಗಳಿಗೆ ಪರೋಕ್ಷ ಕಾರಣಗಳಾದವು. ಯುರೋಪಿಯನ್ನರಿಗೆ ಪುನರುಜ್ಜೀವನದ ವಿಜ್ಞಾನವು ವರದಾನವಾಯಿತು. ಆದ್ದರಿಂದ ಅಕ್ಷಾಂಶ ರೇಖಾಂಶಗಳನ್ನು ಗುರುತಿಸಲು ಆಸ್ಟ್ರೋಲೋಬ್ ಉಪಕರಣ ಹಾಗೂ ನಕ್ಷತ್ರಗಳ ಗ್ರಹೋನ್ನತಿಯ ಮಾಪನವು ನಕ್ಷತ್ರಗಳು ಯಾವ ಕೋನ ಹೊಂದಿವೆ ಎಂದು ತಿಳಿಯಲು ನೆರವಾಯಿತು. ಭೂಮಿ ಮತ್ತು ಬ್ರಹ್ಮಾಂಡದ ಬಗ್ಗೆ ತಿಳುವಳಿಕೆ ಕೊಟ್ಟ ಸಾಹಿತ್ಯವು ಭೂಮಿ ದುಂಡಾಗಿದೆ ಎಂದು, ಸಮುದ್ರದಲ್ಲಿ ಯಾವ ಭಯಂಕರ ಪ್ರಾಣಿಗಳು ಅಡಗಿಲ್ಲವೆಂದು ಮತ್ತು ಸಮುದ್ರದಾಚೆ ಯಾವ ಭೂತಪ್ರೇತವೂ ಇಲ್ಲವೆಂದು ತಿಳಿಸಿತು. ಹಡಗು ಕಟ್ಟುವ ಕಾರ್ಖಾನೆ ಅಭಿವೃದ್ಧಿಯಿಂದ ನೌಕಾಯಾನ ಸುಲಭವಾಯಿತು. ನೌಕರರ ದಿಕ್ಸೂಚಿಯು ಸಮುದ್ರ ಪ್ರಮಾಣದ ದಿಕ್ಕು ಅರಿಯಲು ಸಹಾಯಕವಾಯಿತು. ಸಿಡಿಮದ್ದಿನ ಅನ್ವೇಷಣೆಯು ನಾವಿಕರಿಗೆ ಕಡಲ್ಗಳ್ಳರಿಂದ ರಕ್ಷಿಸಿಕೊಳ್ಳಲು ನೆರವಾಯಿತು. ಭೂನಕ್ಷೆಗಳು ನಕಾಶೆಗಳು ತಯಾರಾದವು. ಹಲವಾರು ಪುಸ್ತಕಗಳಾದ ದಿ ಮರ್ಚೆಂಟ್ಸ್ ಹ್ಯಾಂಡ್ಬುಕ್, ಸೀಕ್ರೆಟ್ ಆಫ್ ದಿ ಫೇತ್ಫುಲ್ ಕ್ರೂಸೇಡ್, ದಿ ಫಾರ್ ಈಸ್ಟ್, ದಿ ಹೋಲಿ ಲ್ಯಾಂಡ್ ಯುರೋಪಿಯನ್ನರಿಗೆ ಹೆಚ್ಚಿನ ಭೌಗೋಳಿಕ ಜ್ಞಾನ ಒದಗಿಸಿದವು. ವರ್ತಕರ ಕೈಪಿಡಿ ಎಂಬ ಕೃತಿಯು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ವ್ಯಾಪಾರ ಮಾರ್ಗವನ್ನು ಪರಿಚಯಿಸಿತು. ಇವೆಲ್ಲ ಕೂಡ ಅನ್ವೇಷಣೆಗಾರವನ್ನು ಬಡಿದೆಬ್ಬಿಸಿದವು. ಈ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತ್ಕೊಳ್ಳಿ. ಭೌಗೋಳಿಕ ಅನ್ವೇಷಣೆಗಳು ಮತ್ತು ಕಾರಣಗಳು, 1 ಧರ್ಮಯುದ್ಧಗಳು, 2 ಪುನರುಜ್ಜೀವನ ಸ್ಫೂರ್ತಿ, 3 ರಾಷ್ಟ್ರ ರಾಜ್ಯಗಳ ಏಳಿಗೆ, ವಾಣಿಜ್ಯೋದ್ಯಮದ ಬೆಳವಣಿಗೆ, ಆರ್ಥಿಕ ಕಾರಣಗಳು, ಧಾರ್ಮಿಕ ಕಾರಣಗಳು, ಪ್ರವಾಸಿ ವರದಿಗಳು, ಹಣಕಾಸು ನೆರವು, ಹಳೆ ಮಾರ್ಗಗಳು, ಬದಲಾದ ವ್ಯಾಪಾರಿ ಮಾರ್ಗ, ಇಟಲಿಯ ಶ್ರೀಮಂತಿಕೆ, ಸಂಪತ್ತಿನ ದಾಹ, ನಾವಿಕರ ದಿಕ್ಸೂಚಿಯ ಸಂಶೋಧನೆ, ಕಾನ್ಸ್ಟಂಟಿನೋಪಲ್ ನಗರದ ಪತನ, ವೈಜ್ಞಾನಿಕ ಕಾರಣಗಳು. ಇಷ್ಟನ್ನು ನಾವು ಇದರಲ್ಲಿ ಓದ್ಕೊಂಡೆವು. ಇನ್ನು ಘಟಕ ಇನ್ನು ಬರುವಂಥದ್ದು ಘಟಕ 2. ಅಂದರೆ ನಾವು ಘಟಕ 1ರಲ್ಲಿ ಇವಿಷ್ಟು ಮುಖ್ಯವಾದಂತಹ ಪ್ರಶ್ನೆಗಳನ್ನು ಓದ್ಕೊಳ್ಬೇಕು. ಅವೆಲ್ಲ ಕೂಡ ಪದೇ ಪದೇ ರಿಪೀಟ್ ಆಗಿ ಕೇಳಿರುವಂಥ ಪ್ರಶ್ನೆಗಳಾದ್ದರಿಂದ ನಿಮಗೆ ನಾನು ತಿಳಿಸ್ತಾ ಇರುವಂಥದ್ದು. ಅವುಗಳೆಲ್ಲವೂ ಕೂಡ ಹೆಚ್ಚಾಗಿ ಹಳೆಯ ಪ್ರಶ್ನೆ ಪತ್ರಿಕೆ ನೀವು ನೋಡಿದರೆ ಹೆಚ್ಚಾಗಿ ಬಂದಿರುವಂಥ ಪ್ರಶ್ನೆಗಳು. ಈಗ ನಾವು ಘಟಕ 1 ಎಲ್ಲವನ್ನು ಕೂಡ ನೋಡಿಕೊಂಡೆವು. ಅವೆಷ್ಟನ್ನು ನೀವು ಓದ್ಕೊಳ್ಳಿ. ನಂತರ ಘಟಕ 2 ಓದ್ಕೊಳ್ಬೇಕು. ಅದರಿಂದ ಮೊದಲು ಒಮ್ಮೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಳ್ಳುವ, ಯಾವ ರೀತಿ ಪ್ರಶ್ನೆಗಳು ಬಂದಿದೆ ಎನ್ನುವಂಥದ್ದು. ಆವಾಗ ನಿಮಗೂ ಕೂಡ ಯಾವ ರೀತಿ ಬಂದಿದೆ ಅಂತ ಗೊತ್ತಾಗ್ತದೆ ನೋಡಿ. 2024 ಹಳೆಯ ಪ್ರಶ್ನೆ ಪತ್ರಿಕೆ. ಇದು 5 ಅಂಕದ ಪ್ರಶ್ನೆ. ವಿಭಾಗ ಎ ಯಲ್ಲಿ ಯಾವಾಗಲೂ 5 ಅಂಕದ ಪ್ರಶ್ನೆಗಳಿರುವಂಥದ್ದು. 5 ಅಂಕದ ಪ್ರಶ್ನೆಗೆ 1ರಿಂದ 1.5 ಪುಟದಷ್ಟು ಉತ್ತರವನ್ನು ಬರೆಯಿರಿ. ಹಾಗೆ 10 ಅಂಕಕ್ಕೆ ಆದಾಗ 3ರಿಂದ 4 ಪುಟ, 15 ಅಂಕಕ್ಕೆ 4ರಿಂದ 5 ಪುಟದಷ್ಟು ನಮ್ಮ ಉತ್ತರಗಳು ಇದ್ದರೆ ಒಳ್ಳೆಯದು. ವಿಭಾಗ ಎ ಯಾವಾಗಲೂ 5 ಅಂಕದ ಪ್ರಶ್ನೆ. ವೋಲ್ಟೇರ್, ಆಸ್ಟ್ರಿಯನ್ ಒಪ್ಪಂದ, ಕರ್ಫ್ಯೂ ಬಿಕ್ಕಟ್ಟು, JM ಕೇನ್ಸ್, ಸ್ಟೇನ್ ಸೈಮನ್, ಫ್ರೆಂಚರ ರಿವ್ಯಾಂಡ್ ಚಳುವಳಿ. ಇನ್ನು ವಿಭಾಗ ಬಿ ಯಲ್ಲಿ ನೆಪೋಲಿಯನ್ ಬೋನಪಾರ್ಟೆಯ ಸುಧಾರಣೆಗಳನ್ನು ಮೌಲ್ಯೀಕರಿಸಿ, ಕ್ರಿಮಿಯಾ ಯುದ್ಧದ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ, ಇಟಲಿಯ ಏಕೀಕರಣಕ್ಕೆ ಮ್ಯಾಜಿನಿಯವರ ಕೊಡುಗೆಗಳನ್ನು ವಿವರಿಸಿ, 2ನೇ ಮಹಾಯುದ್ಧಕ್ಕೆ ಕಾರಣವಾದ ಅಂಶಗಳನ್ನು ಚರ್ಚಿಸಿ, 1871 ನಂತರದ ವರ್ಷಗಳಲ್ಲಿ ಜರ್ಮನಿಯಲ್ಲಾದ ಭೌತಿಕ ಪ್ರಗತಿಯನ್ನು ಕುರಿತು ಬರೆಯಿರಿ. ವಿಭಾಗ ಸಿ ಯಾವಾಗಲೂ 15 ಅಂಕದ ಪ್ರಶ್ನೆ. ಶೀತಲ ಯುದ್ಧದ ಮುಖ್ಯ ಹಂತಗಳನ್ನು ಪರಿಶೀಲಿಸಿ, ಬರ್ಲಿನ್ ಸಮಾವೇಶಕ್ಕೆ ಕಾರಣವಾದ ಘಟನೆಗಳನ್ನು ಚಿತ್ರಿಸಿ. ಬರ್ಲಿನ್ ಸಮಾವೇಶ 1878. ಪುನರುಜ್ಜೀವನದ ಕಾರಣಗಳನ್ನು ಚರ್ಚಿಸಿ. ವಿಯೆನ್ನಾ ಕಾಂಗ್ರೆಸ್ನಲ್ಲಿ ಮೆಟರ್ನಿಕ್ನ ಪಾತ್ರವನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ.
ಮುಂದಿನ ವಿಡಿಯೋದಲ್ಲಿ ನಾವು ಓದಬೇಕಾಗಿರುವಂಥದ್ದು ಘಟಕ 2. ಘಟಕ 2ರಲ್ಲಿ ಯಾವ ಪ್ರಶ್ನೆಗಳು ಮುಖ್ಯವಾಗಿದೆ ಬಂದಿದೆ ಅಂತ ನಾವು ನೋಡ್ಕೊಳ್ಬೇಕಾಗಿದೆ. ಘಟಕ 2ರಲ್ಲಿ ನಾವು ಯಾವುದು ಕೂಡ ಗುರುತು ಹಾಕ್ಕೊಳ್ಳಿಲ್ಲ. ಇನ್ನು ಬರುವಂಥದ್ದು ಘಟಕ 3. ಘಟಕ 3 ಫ್ರಾನ್ಸಿನ ಮಹಾಕ್ರಾಂತಿ. 1789 ಫ್ರಾನ್ಸಿನ ಮಹಾಕ್ರಾಂತಿಯ ಕಾರಣಗಳು ಅಂತ ಕೇಳಿದ್ದಾರೆ. 15 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಇದರಲ್ಲಿ ಪಾಯಿಂಟ್ಸನ್ನು ನೋಡುವುದಾದರೆ 1789 ಫ್ರಾನ್ಸಿನ ಮಹಾಕ್ರಾಂತಿಯ ಕಾರಣಗಳು, ರಾಜಕೀಯ ಕಾರಣಗಳು, ಸಾಮಾಜಿಕ ಕಾರಣಗಳು, ಆರ್ಥಿಕ ಕಾರಣಗಳು, ಅಮೆರಿಕ ಕ್ರಾಂತಿಯ ಪ್ರಭಾವ, ತತ್ವಜ್ಞಾನಿಗಳ ಪ್ರಭಾವ. ಇದು 15 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. 1779 ಫ್ರಾನ್ಸಿನ ಮಹಾಕ್ರಾಂತಿಯ ಕಾರಣಗಳನ್ನು ತಿಳಿಸಿ. 1789 ಫ್ರಾನ್ಸಿನ ಮಹಾಕ್ರಾಂತಿಯ ಕಾರಣಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇವಿಷ್ಟು ಇವತ್ತಿಗೆ ಸಾಕು. ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.